I extend a very warm welcome to Personal Contact Program, and also I wish you the very best to all the students who have taken MA program in Sociology. ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಬಯಸ್ತೇನೆ. MA ಸಮಾಜಶಾಸ್ತ್ರ ಕಾರ್ಯಕ್ರಮವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. So dear friends, I am Dr. Jaipal, Assistant Professor in the Department of Sociology, Karnataka State Open University, Mysuru. ನಾನು ಈ 5 ದಿನಗಳ ಸಂಪರ್ಕ ತರಗತಿಗಳಲ್ಲಿ ಮೊದಲನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಾದ ನಿಮಗೆ ನಾನು ಮೊದಲನೇ ಕೋರ್ಸ್ ಆದಂತಹ ಕ್ಲಾಸಿಕಲ್ ಸಾಲಿಷನ್ ಎಂಬತಕ್ಕಂತಹ ಪತ್ರಿಕೆಯನ್ನ ಎಂಬ ಕೋರ್ಸ್ ಅನ್ನ ನಿಮಗೆ ನಾನು ಬೋಧಿಸ್ತೇನೆ. ಓಕೆ, ಸೊ I will deal with the course Classical Sociological Tradition. You know that it's a hardcore course. So ವಿದ್ಯಾರ್ಥಿಗಳೇ ನಿಮಗೆ ನೆನಪಿರಲಿ, you please remember that in every semester there will be 5 courses plus 1 interdisciplinary courses, 3 hardcore courses and 2 softcore courses plus 1 interdisciplinary course that you will select it from other departments. ಸೊ 3 ಮತ್ತು 4ನೇ ಸೆಮಿಸ್ಟರ್ ನಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಓದ್ತೇವೆ. ಸೊ ಒಟ್ಟು ಏನಿರ್ತದೆ ಅಂತ ಹೇಳಿದ್ರೆ 5 ಕೋರ್ಸ್ಗಳು ನಮ್ಮ ಡಿಪಾರ್ಟ್ಮೆಂಟ್ ಇಂದ, ಇನ್ನೊಂದು ಕೋರ್ಸ್ ಹೊರಗಡೆ ಡಿಪಾರ್ಟ್ಮೆಂಟ್ ಇಂದ ಕಲಿತೀರಾ. ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕಲಿತಕ್ಕಂತಹ 5 ಕೋರ್ಸ್ ನಲ್ಲಿ 3 ಹಾರ್ಡ್ ಕೋರ್ ಕೋರ್ಸ್, 2 ಸಾಫ್ಟ್ ಕೋರ್ ಕೋರ್ಸ್ ಎಂಬತಕ್ಕಂಥದ್ದಾಗಿ ಹೇಳ್ತೀವಿ. ಇವತ್ತು ನಾನು ನಿಮ್ ಜೊತೆ ಚರ್ಚೆ ಮಾಡ್ತಕ್ಕಂತಹ ಒಂದು ಕೋರ್ಸ್ ನ ಒಂದು ಶೀರ್ಷಿಕೆ ಏನಂತ ಹೇಳಿದ್ರೆ ಅಭಿಜಾತ ಸಮಾಜಶಾಸ್ತ್ರೀಯ ಪರಂಪರೆ ಅಂತ ಹೇಳಿ, ಕ್ಲಾಸಿಕಲ್ ಸೋಶಿಯಾಲಜಿಕಲ್ ಟ್ರೆಡಿಷನ್ ಎಂಬತಕ್ಕಂಥದ್ದಾಗಿ ಇದನ್ನ ನಾವು ಕರಿತೇವೆ. ಸರ್, ಯಾಕೆ ಕ್ಲಾಸಿಕಲ್ ಸೋಶಿಯಾಲಜಿ, ಕ್ಲಾಸಿಕಲ್ ಅಂತ ಪದ ಯಾಕೆ ಬರ್ತದೆ, ಯಾಕೆ ಕ್ಲಾಸಿಕಲ್ ಸೋಶಿಯಾಲಜಿ ಅಂತ ಹೇಳ್ತೇವೆ ಅಂತ ಪ್ರಶ್ನೆ ನಿಮಗೆ ಬರ್ತದೆ. ನೋಡಿ, ಎಲ್ಲಾ ವಿಜ್ಞಾನಗಳಿಗೂ ಒಂದು ಕ್ಲಾಸಿಕಲ್ ಪೀರಿಯಡ್ ಅಂತ ಇದ್ದೇ ಇರ್ತದೆ, ಅಥವಾ ವೆದರ್ ಇಟ್ ಮೇ ಬಿ ಕ್ಲಾಸಿಕಲ್ ಪೀರಿಯಡ್ ಆರ್ ಕ್ಲಾಸಿಕಲ್ ಥಿಯರೀಸ್ ಆರ್ ಸಮ್ ಪರ್ಟಿಕ್ಯುಲರ್ ಥಿಯರೀಸ್ ವಿಚ್ ಆರ್ ಕನ್ಸಿಡರ್ಡ್ ಆಸ್ ಕ್ಲಾಸಿಕ್. ಸೊ ದ ಕ್ಲಾಸಿಕಲ್ ಟ್ರೆಡಿಷನ್ ಈಸ್ ಕಾಮನ್ ಟು ಆಲ್ ದ ಸೈನ್ಸಸ್, ಇಸ್ ಕಾಮನ್ ಟು ಎವ್ರಿ ಸೈನ್ಸ್. ಪ್ರತಿಯೊಂದು ವಿಜ್ಞಾನದಲ್ಲೂ ಕೂಡ ಅಭಿಜಾತವಾದಂತಹ ಪರಂಪರೆ ಇದ್ದೇ ಇರ್ತದೆ. ಇವನ್ ಫಿಸಿಕ್ಸ್ ಹೋದ್ರು ನಿಮ್ಗೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಎಂತಕ್ಕಂಥದ್ದು ಇರ್ಬೋದು, ಅಥವಾ ಕ್ಲಾಸಿಕಲ್ ಥಿಯರಿ ಇರ್ಬೋದು, ಅಥವಾ ಕ್ಲಾಸಿಕಲ್ ಫಿಸಿಕ್ಸ್ ಎಂತಕ್ಕಂಥದ್ದು ಇರ್ಬೋದು, ಸೊ ಕ್ಲಾಸಿಕಲ್ ಎಕನಾಮಿಕ್ಸ್ ಇರ್ಬೋದು. ಸೊ ಎಲ್ಲಾ ಕಡೆ ನಾವು ಅದೇ ರೀತಿ ಸಮಾಜಶಾಸ್ತ್ರದಲ್ಲಿ ಕೂಡ ಈ ಒಂದು ಕ್ಲಾಸಿಕಲ್ ಸೋಶಿಯಾಲಜಿ ಅಂತ ಹೇಳ್ತೇವೆ. ಏನು ಕ್ಲಾಸಿಕಲ್ ಸೋಶಿಯಾಲಜಿ? ಅದಕ್ಕೆ ಕನ್ನಡದಲ್ಲಿ ನಾವು ಅಭಿಜಾತ ಸಮಾಜಶಾಸ್ತ್ರ ಅಂತ ಹೇಳ್ತೇವೆ. ಅಂದ್ರೆ ಅಭಿಜಾತ ಹೆಸರೇ ಹೇಳುವಾಗೆ ಎಲ್ಲಾ ಕಾಲಕ್ಕೂ ಎಲ್ಲಾ ಸನ್ನಿವೇಶಕ್ಕೂ ಸಲ್ತಕ್ಕಂತಹ ಒಂದು ಏನಂತ ಹೇಳಿದ್ರೆ ಸಿದ್ಧಾಂತಗಳಾಗಿರ್ತವೆ. ಸೊ ಇಲ್ಲಿ ಯಾವ ಸಿದ್ಧಾಂತಗಳನ್ನ, ಯಾವ ಸೈದ್ಧಾಂತಿಕ ದೃಷ್ಟಿಕೋನಗಳನ್ನ ನಾವು ಅಭಿಜಾತವೆಂದು ಕರಿತೇವೋ ಅವು ಎಲ್ಲಾ ಕಾಲದಲ್ಲೂ ದೇಶ ಕಾಲವನ್ನ ಮೀರಿ ಸಲ್ತವೆ. ಸೊ ವಿ ಕಾಲ್ ದೋಸ್ ಪರ್ಟಿಕ್ಯುಲರ್ ಥಿಯರೀಸ್ ಆಸ್ ಕ್ಲಾಸಿಕ್. Arguments or hypotheses or propositions of such theories apply to reality irrespective of time and space. So they are held as evergreen. So they are called as evergreen. So they apply to every situation. They apply to reality irrespective of time and space. So therefore they are considered as evergreen. So what I said is classical period is or some particular theories or perspectives which will be labeled as, which are called as classical. It's common to all the sciences. So in sociology also we see classical sociology or classical sociologists. So that's why we have prescribed this course. ಆ ಕಾರಣದಿಂದಲೇ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಅಭಿಜಾತ ಒಂದು ಸಮಾಜಶಾಸ್ತ್ರ ಅಥವಾ ಅಭಿಜಾತ ಸಮಾಜಶಾಸ್ತ್ರೀಯ, ಇದು ಬರೀ ಅಭಿಜಾತ ಸಮಾಜಶಾಸ್ತ್ರ ಅಂತ ಪತ್ರಿಕೆಯ ಶೀರ್ಷಿಕೆ ಇಲ್ಲ, ಅಭಿಜಾತ ಸಮಾಜಶಾಸ್ತ್ರೀಯ ಪರಂಪರೆ ಅಂತ ನಾವು ಇದನ್ನ ಕರಿತೇವೆ. ಅಭಿಜಾತ ಸಮಾಜಶಾಸ್ತ್ರೀಯ ಪರಂಪರೆ ಅಂತ ನಾವು ಕರಿತೇವೆ. ಎಲ್ಲಿಂದ ಸರ್ ಅಭಿಜಾತ ಸಮಾಜಶಾಸ್ತ್ರೀಯ ಪರಂಪರೆ ಎಲ್ಲಿಂದ ಶುರುವಾಗ್ತದೆ ಅಂತ ನೀವು ಹೇಳಿದ್ರೆ, ಒಂದು ಸಮಾಜಶಾಸ್ತ್ರದ ಒಂದು ಪ್ರಾರಂಭದ ಏನಂತ ಹೇಳಿದ್ರೆ ಆಗಸ್ಟ್ ಕಾಂಟ್ನ ಸಂದರ್ಭದಿಂದ ಹಿಡಿದು ಹೆಚ್ಚು ಕಡಿಮೆ 20ನೇ ಶತಮಾನದ ಮೊದಲ 3ನೇ ದಶಕದವರೆಗೂ ಇದು ಅಪ್ಲೈ ಆಗ್ತದೆ. ಸೊ ದ ಕ್ಲಾಸಿಕಲ್ ಪೀರಿಯಡ್ ಸ್ಟಾರ್ಟ್ಸ್ ಫ್ರಮ್ ದ ಸೆಕೆಂಡ್ ಕ್ವಾರ್ಟರ್ ಆಫ್ ದ 19th century to the third decade of 20th century. ಸೊ ಅಭಿಜಾತ ಸಮಾಜಶಾಸ್ತ್ರದ ಶಾಸ್ತ್ರೀಯ ಪರಂಪರೆ ಈ ಇಷ್ಟು ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದನ್ನ ಫ್ರೆಂಡ್ಸ್ ನಾವಿಲ್ಲಿ ನೋಡ್ತೇವೆ. ಸೊ ಕ್ಲಾಸಿಕಲ್ ಸೋಶಿಯಾಲಜಿಕಲ್ ಟ್ರೆಡಿಷನ್ ನೆನಪಿಟ್ಕೊಳ್ಳಿ. ಈ ಕ್ಲಾಸಿಕಲ್ ಸೋಶಿಯಾಲಜಿಕಲ್ ಟ್ರೆಡಿಷನ್ ಅಲ್ಲಿ ಒಟ್ಟು 5 ಬ್ಲಾಕ್ಗಳಿವೆ. ದೇರ್ ಆರ್ 5 ಬ್ಲಾಕ್ಸ್.
5 ಬ್ಲಾಕ್ಗಳಿವೆ. ಸೊ ಇದರಲ್ಲಿ ಇವತ್ತು ನಾನು ಮೊದಲನೇ ಬ್ಲಾಕ್ ಅನ್ನ ಕವರ್ ಮಾಡ್ತೀನಿ. ಪ್ರತಿದಿನ ಒಂದೊಂದು ಬ್ಲಾಕ್ ಬಗ್ಗೆ ನಾನು ಮಾತನಾಡ್ತೀನಿ ಡಿಯರ್ ಫ್ರೆಂಡ್ಸ್. ಸೊ ಇನ್ ಟುಡೇ ವಿಲ್ ಬಿ ಕವರಿಂಗ್ ಫಸ್ಟ್ ಬ್ಲಾಕ್. So the first block deals with the emergence of sociological thought. So here we try to understand the broader context in which the sociological tradition emerged or sociological tradition appeared. ಸಮಾಜಶಾಸ್ತ್ರೀಯವಾದಂತಹ ಈ ಒಂದು ಆಲೋಚನೆಯ ಕ್ರಮವಿದೆಯಲ್ಲ, ಈ ಪರಂಪರೆ ಬೆಳೆಯುವುದಕ್ಕೆ ಅಂದ್ರೆ ಸಮಾಜಶಾಸ್ತ್ರದ ಹುಟ್ಟು ಸೇರಿದಂತೆ ಒಟ್ಟು ಸಮಾಜಶಾಸ್ತ್ರೀಯ ಚಿಂತನೆ ಉಗಮಗೊಳ್ಳುವುದಕ್ಕೆ ಇದ್ದಂತಹ ವಿಶಾಲವಾದಂತಹ ಕಾರಣಗಳನ್ನ ಅರ್ಥ ಮಾಡ್ಕೊಳ್ತೇವೆ. ಫ್ರೆಂಡ್ಸ್, ನನಗಾಗಲೇ ಐ ಮೇಡ್ ಇಟ್ ಕ್ಲಿಯರ್. ಸೊ ದಿಸ್ every hardcore course consists of 5 blocks. Every hardcore course consists of 5 blocks. So today we will be dealing with first block. Every day I will deal with each block. Okay, so today, so in 5 days I will be dealing with all the 5 blocks. Today I will be talking about the first block. You know it pretty well that every block consists of 4 units. ಪ್ರತಿಯೊಂದು ಬ್ಲಾಕ್ 4 ಘಟಕಗಳಿಂದ ಕೂಡಿದೆ ಅಂತಕ್ಕಂಥದ್ದಾಗಿ ನೀವಿಲ್ಲಿ ನಿಮಗೆ ಗೊತ್ತಿರುತ್ತೆ. ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ. ಈ 4 ಇವತ್ತಿನ ಮೊದಲನೇ ಬ್ಲಾಕ್ ನಲ್ಲಿ 4 ಘಟಕಗಳಿವೆ. ಆ 4 ಘಟಕಗಳು ಯಾವುವು ಅಂತ ಹೇಳಿದ್ರೆ, ಮೊದಲನೇದು ಫಿಲಾಸಫಿಕಲ್ ಫೌಂಡೇಶನ್ಸ್ ಆಫ್ ಸೋಶಿಯಾಲಜಿ. ನೀವು ನಿಮ್ಮ SLM ಅನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಮೊದಲನೇದು ಫಿಲಾಸಫಿಕಲ್ ಫೌಂಡೇಶನ್ಸ್ ಆಫ್ ಸೋಶಿಯಾಲಜಿ, ಸಮಾಜಶಾಸ್ತ್ರದ ತಾತ್ವಿಕ ತಳಹದಿಗಳು ಅಂತ ಹೇಳ್ತೇವೆ. ಸಮಾಜಶಾಸ್ತ್ರದ ತಾತ್ವಿಕ ತಳಹದಿಗಳು ಅಂತ ಹೇಳ್ತೇವೆ. ಎರಡನೇದು ಡೆವಲಪ್ಮೆಂಟ್ ಆಫ್ ಸೋಶಿಯಾಲಜಿಕಲ್ ಟ್ರೆಡಿಷನ್, ಸಮಾಜಶಾಸ್ತ್ರೀಯ ಪರಂಪರೆಯ ಒಂದು ಬೆಳವಣಿಗೆ. ಹೇಗೆ ಈ ಪರಂಪರೆ ಬೆಳೀತಾ ಹೋಯಿತು, ಈ ಸಮಾಜಶಾಸ್ತ್ರೀಯ ಈ ಒಂದು ಪರಂಪರೆ ಹೇಗೆ ಬೆಳೀತಾ ಹೋಯಿತು, ಬಹಳ 2 ಪ್ರಮುಖವಾದಂತಹ ಅಂಶಗಳು ಯಾವುವು ಅಂತ ಬಂದಾಗ 2, ಒಂದು ಐಡಿಯಾಲಜಿ, ಮತ್ತೊಂದು ಎಂಫೆರಿಸಿಸಮ್. ತತ್ವಾದರ್ಶಗಳು ಒಂದು ಕಡೆ, ಮತ್ತೊಂದು ಎಂಫೆರಿಸಿಸಮ್ ಅಂದ್ರೆ ಅನುಭವಜನ್ಯವಾದ. ಈ 2 ಅಂಶಗಳು ಸಮಾಜಶಾಸ್ತ್ರೀಯ ಪರಂಪರೆಯ ಬೆಳವಣಿಗೆಗೆ ಕಾರಣ. 3 ಮತ್ತು 4ನೇ ಯೂನಿಟ್ ಸಮಾಜಶಾಸ್ತ್ರದ ಪ್ರಾರಂಭಿಕ ಚಿಂತಕರಾದಂತಹ ಆಗಸ್ಟ್ ಕಾಂಟ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಚರ್ಚೆಯನ್ನು ಮಾಡ್ತದೆ. The last 2 units of this block, that is 3rd and 4th, discuss the ideas of beginning thinkers like August Comte and Herbert Spencer. ಆಗಸ್ಟ್ ಕಾಂಟ್ ಮತ್ತು ಹರ್ಬರ್ಟ್ ಸ್ಪೆನ್ಸರ್ ಅವರ ಚಿಂತನೆಗಳನ್ನ ಚರ್ಚೆ ಮಾಡ್ತದೆ. ಸೊ as I made it clear, this block consists of 4 units. The first unit is concerned with the philosophical foundations of sociology. The second unit discusses the factors responsible for the development of sociological tradition. Third unit discusses the project of positivism of August Comte. ಆಗಸ್ಟ್ ಕಾಂಟ್ ಅವರ ಪ್ರತ್ಯಕ್ಷ ಪ್ರಮಾಣವಾದವನ್ನ ಚರ್ಚೆ ಮಾಡ್ತದೆ 3ನೇ ಘಟಕ. 4ನೇ ಘಟಕ whereas discusses the ideas and contributions of Herbert Spencer. ಮುಖ್ಯವಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರ ಎವಲ್ಯೂಷನ್, ವಿಕಾಸದ ಸಿದ್ಧಾಂತವನ್ನ ಚರ್ಚೆ ಮಾಡ್ತದೆ. It discusses Herbert Spencer's views on evolution and his concepts on and his views on and his theory of organic analogy. ಓಕೆ, ಇದಿಷ್ಟು ಒಂದು ಸ್ಥೂಲವಾದಂತಹ ಒಂದು ಪರಿಚಯವನ್ನ ನಾವು ಮಾಡಿದ್ವಿ. ಓಕೆ, ರೈಟ್. 1 second, dear friends. Dear friends, okay, sorry for the interruption. Okay, so in today's class, first we will briefly touch all the aspects of the 4 units. ಇವತ್ತು ಈ 4 ಘಟಕಗಳ ಎಲ್ಲ ವಿಚಾರಗಳನ್ನ ಒಂದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸೊ ಮೊದಲನೇ ಘಟಕ ನಿಮ್ಗೆ ಗೊತ್ತಿದೆ ಏನಂತ ಹೇಳಿ, ಈಗಾಗಲೇ ಹೇಳಿದಾಗೆ ಸಮಾಜಶಾಸ್ತ್ರೀಯ ಏನಂತ ಹೇಳಿದ್ರೆ ಸಮಾಜಶಾಸ್ತ್ರದ ತಾತ್ವಿಕ ತಳಹದಿಗಳು ಅಂತ ಹೇಳ್ತೇವೆ. ಫಿಲಾಸಫಿಕಲ್ ಫೌಂಡೇಶನ್ಸ್ ಆಫ್ ಸೋಶಿಯಾಲಜಿ ಅಂದ್ರೆ ಸಮಾಜಶಾಸ್ತ್ರದ ಹುಟ್ಟು, ಸಮಾಜಶಾಸ್ತ್ರೀಯ ಚಿಂತನೆಯ ಹಿಂದೆ ಒಂದು ಸಮಾಜಶಾಸ್ತ್ರವೆಂಬ ವಿಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂತಹ ಸಮಾಜಶಾಸ್ತ್ರವೆಂಬ ವಿಜ್ಞಾನಕ್ಕೆ ಆಧಾರವಾಗಿರ್ತಕ್ಕಂತಹ ಒಂದು ಈ ತತ್ವಶಾಸ್ತ್ರೀಯ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ. ಓಕೆ, ಸೊ ದಟ್ ಈಸ್ ದ ಟೈಟಲ್ ಆಫ್ ದ ಯೂನಿಟ್ ಇಟ್ ಸೆಲ್ಫ್ ಸೇಸ್ ದಟ್ ಈಸ್ ಫಿಲಾಸಫಿಕಲ್ ಫೌಂಡೇಶನ್ಸ್ ಆಫ್ ಸೋಶಿಯಾಲಜಿ. ಫಿಲಾಸಫಿಕಲ್ ಫೌಂಡೇಶನ್ಸ್ ಆಫ್ ಸೋಶಿಯಾಲಜಿ ಅಂತಕ್ಕಂಥದ್ದಾಗಿ ಸ್ಪಷ್ಟವಾಗಿದೆ. ಅಂದ್ರೆ ಸಮಾಜಶಾಸ್ತ್ರದ ಒಂದು ವಸ್ತು ವಿಷಯ, ಸಮಾಜಶಾಸ್ತ್ರ ಚರ್ಚಿಸ್ತಕ್ಕಂತಹ ಮೂಲತತ್ವ ವಿಚಾರ, ಸಮಾಜಶಾಸ್ತ್ರದ ಜ್ಞಾನ ಮೀಮಾಂಸೆ, ಇವುಗಳು ಮತ್ತು ಇವೆಲ್ಲವೂ ಮತ್ತೆ ಸಮಾಜಶಾಸ್ತ್ರದ ಒಂದು ವಸ್ತು ವಿಷಯ ಹಂಚಿಕೆ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ವಾಟ್ ವಿ ಕಾಲ್ ಇಟ್ ಆಸ್ ಎ ಟ್ಯಾಕ್ಸಾನಮಿ. ಸೊ ಇವು ರೂಪುಗೊಳ್ಳುವುದರ ಹಿಂದೆ
ತತ್ವಶಾಸ್ತ್ರೀಯವಾದಂತಹ ಪ್ರಭಾವ ಹೇಗಿದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಎಲ್ಲಾ ವಿಜ್ಞಾನಗಳಿಗೂ ಕೂಡ ಮೂಲವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ತಾಯಿ ಯಾವುದು ಅಂತ ಹೇಳಿದ್ರೆ ತತ್ವಶಾಸ್ತ್ರ. ಸೊ ಫಿಲಾಸಫಿ ಇಸ್ ದ ಮದರ್ ಆಫ್ ಆಲ್ ದ ಸೈನ್ಸಸ್. ಸೊ ಬಿಫೋರ್ they were differentiate as sciences, they were all studied under the nomenclature of philosophy. ಇವುಗಳೆಲ್ಲವೂ ಪ್ರತ್ಯೇಕವಾಗಿ ವಿಜ್ಞಾನಗಳು ಅಂತ ಹೇಳಿ ಪರಿಗಣಿಸಿ ಇವುಗಳನ್ನ ಪ್ರತ್ಯೇಕಿಸುವವರೆಗೂ ಏನಾಗಿತ್ತು ಅಂತ ಹೇಳಿದ್ರೆ, ಅವುಗಳು ಏನಾಗಿತ್ತು, ಈ ಒಂದು ತತ್ವಶಾಸ್ತ್ರದ ಅಡಿಯಲ್ಲಿ ಅವುಗಳನ್ನ ಕಲಿತಾ ಇದ್ವಿ. ಜ್ಞಾನ ಬೆಳೆದಂತೆ, ಅದು ಹೆಚ್ಚು ಹೆಚ್ಚು ವಿಶೇಷ ಪರಿಣಿತಿಯನ್ನ ಪಡೆದಂತೆ ಏನಾಯ್ತು ಅಂತ ಹೇಳಿದ್ರೆ, ಅವುಗಳನ್ನ ತತ್ವಶಾಸ್ತ್ರದಿಂದ ಪ್ರತ್ಯೇಕಿಸಿ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ. ಸಮಾಜಶಾಸ್ತ್ರವೂ ಕೂಡ, ಸಮಾಜಶಾಸ್ತ್ರದ ಉಗಮದಲ್ಲಿಯೂ ಕೂಡ ತತ್ವಶಾಸ್ತ್ರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದನ್ನು ನೋಡ್ಬೋದು. ಅಂಡ್ ಯು ಆಲ್ ನೋ ಇಟ್ ದಟ್ ಒನ್ ಆಫ್ ದಿ ಎಸೆನ್ಸಸ್ ಆಫ್ ಫಿಲಾಸಫಿ ಇಸ್ ದಿ ಸರ್ಚ್ ಆಫ್ ಟ್ರೂತ್. ತತ್ವಶಾಸ್ತ್ರದ ಮುಖ್ಯ ಏನಂತ ಹೇಳಿದ್ರೆ, ಒಂದು ಸಾರ ಏನಂತ ಹೇಳಿದ್ರೆ, ಸತ್ಯವನ್ನ ಅರಿಯುವಂಥದ್ದು, ಸತ್ಯಾನ್ವೇಷಣೆ ಎಂತಕ್ಕಂಥದ್ದಾಗಿ ಹೇಳ್ಬೋದು, ಸತ್ಯವನ್ನ ಅನ್ವೇಷಿಸ್ತಕ್ಕಂಥದ್ದು ಎಂತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸಮಾಜಶಾಸ್ತ್ರದ ಹುಟ್ಟನ್ನು, ಉಗಮವನ್ನ, ಅದರ ಆವಿರ್ಭಾವವನ್ನ ಅರ್ಥ ಮಾಡ್ಕೊಳ್ಳುವಾಗ ಎರಡು ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಬೇಕು. ವೈಲ್ ಡಿಸ್ಕಸಿಂಗ್ ದ ಎಮರ್ಜೆನ್ಸ್ ಆಫ್ ಸೋಶಿಯಾಲಜಿ, ವಿ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ two aspects. From broader point of view, we have to take into consideration the role of two factors. Which are those, sir? Yavu sir avugalu? Number one, enlightenment, ಜ್ಞಾನೋದಯ. ಒಂದು ಯುರೋಪಿನಲ್ಲಿ ಸಂಭವಿಸಿದಂತಹ ಒಂದು ಈ ಜ್ಞಾನೋದಯ. ಎರಡನೇದು, ಯುರೋಪ್ನಲ್ಲಿ ಸಂಭವಿಸಿದಂತಹ ಎರಡು ಮಹಾಕ್ರಾಂತಿಗಳು, two major revolutions that took place in 18th century. Okay, that is, one is French Revolution, France na Mahakranti, that is popularly called as Democratic Revolution, and the second one is Industrial Revolution, ಕೈಗಾರಿಕಾ ಕ್ರಾಂತಿ ಎಂತಕ್ಕಂಥದ್ದಾಗಿ ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಲೆಟ್ ಮಿ ಸ್ಟ್ರೆಸ್ ಇಟ್ ಅಗೈನ್. ಸಮಾಜಶಾಸ್ತ್ರದ ಒಂದು ಉಗಮದಲ್ಲಿ ಎರಡು ಅಂಶಗಳು ನಿರ್ಣಾಯಕವಾದಂತಹ ಪಾತ್ರವನ್ನ ವಹಿಸಿವೆ. ಆ ಎರಡು ಪರಂಪರೆಗಳು ಯಾವುದು ಅಂತ ಹೇಳಿದ್ರೆ, ಒಂದು ಎನ್ಲೈಟನ್ಮೆಂಟ್, ಅಂಡ್ ಮೋರ್ ಪರ್ಟಿಕ್ಯುಲರ್ಲಿ ವಿ ಕಾಲ್ ಇಟ್ ಆಸ್ ಎನ್ ಎನ್ಲೈಟನ್ಮೆಂಟ್ ಫಿಲಾಸಫಿ. ಜ್ಞಾನೋದಯ ಕಾಲದ ಒಂದು ತತ್ವಜ್ಞಾನ ಅಥವಾ ಜ್ಞಾನೋದಯದ ದರ್ಶನ. ಫಿಲಾಸಫಿಗೆ ಕನ್ನಡದಲ್ಲಿ ಏನಂತ ಹೇಳ್ತೇವೆ? ದರ್ಶನ ಅಂತ ಕೂಡ ಹೇಳ್ತೇವೆ. ಸೊ ಜ್ಞಾನೋದಯದ ದರ್ಶನ. ಓಕೆ, ದ ಸೆಕೆಂಡ್ ಒನ್ ಈಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು, ರೆವಲ್ಯೂಷನ್ಸ್. There is an intimate connections between sociological traditions and revolutions. ಕ್ರಾಂತಿಗಳು ಮತ್ತು ಸಮಾಜಶಾಸ್ತ್ರೀಯ ಪರಂಪರೆಯ ನಡುವೆ ನಿಕಟವಾದಂತಹ ಸಂಬಂಧವಿದೆ. ಆ ಎರಡು ಕ್ರಾಂತಿಗಳು ಯಾವುದು ಅಂತ ಹೇಳಿದ್ರೆ, ಫ್ರಾನ್ಸಿನ ಮಹಾಕ್ರಾಂತಿ, ಫ್ರೆಂಚ್ ರೆವಲ್ಯೂಷನ್, that is popularly called as democratic revolution, or the revolution that which fought with the principal aims of liberty, equality and fraternity. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂತಕ್ಕಂತಹ ಉದ್ಘೋಷಗಳೊಂದಿಗೆ, ಮುಖ್ಯ ಗುರಿಗಳೊಂದಿಗೆ ಏನಂತ ಹೇಳಿದ್ರೆ ಕ್ರಾಂತಿ ಸಂಭವಿಸಿದೆ ನೋಡ್ಬೋದು. ಎರಡನೇದು ಕೈಗಾರಿಕಾ ಕ್ರಾಂತಿ ಎಂತಕ್ಕಂಥದ್ದಾಗಿ ನಾವು ಹೇಳ್ತೇವೆ. ಮೊದಲನೇ ಎನ್ಲೈಟನ್ಮೆಂಟ್ ಫಿಲಾಸಫಿ ಬಗ್ಗೆ ನಾವೀಗ ಮಾತಾಡೋಣ. ಸೊ ಜ್ಞಾನೋದಯ, ಮುಖ್ಯವಾಗಿ ಜ್ಞಾನೋದಯ ಏನಂತ ಹೇಳಿದ್ರೆ, ಸಮಾಜಶಾಸ್ತ್ರದ ಒಂದು ಬೆಳವಣಿಗೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಡಿಯರ್ ಫ್ರೆಂಡ್ಸ್, ವಿ ಹ್ಯಾವ್ ಟು ರಿಮೆಂಬರ್ ದಟ್ enlightenment philosophy played a formidable role in the emergence and development of sociology. So ಎನ್ಲೈಟನ್ಮೆಂಟ್ ಫಿಲಾಸಫಿ ಅಂತ ಹೇಳಿದಾಗ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂತಹ ಫಿಲಾಸಫರ್ಸ್ ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ, ಫಿಲಾಸೋಫ್ಸ್ ಎಂತಕ್ಕಂಥದ್ದಾಗಿ ಕರಿತೇವೆ. ಇವರನ್ನ ಏನಂತ ಕರಿತೇವೆ? ಫಿಲಾಸೋಫ್ಸ್ ಎಂತಕ್ಕಂಥದ್ದಾಗಿ ನಾವು ಕರಿತೇವೆ. ಈ ಫಿಲಾಸೋಫ್ಸ್ ನ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಅಂದಿದ್ದಂತಹ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ವೈಜ್ಞಾನಿಕವಾದಂತಹ ಅಧ್ಯಯನಕ್ಕೆ ಒಳಪಡಿಸಿ, ವಿಶ್ಲೇಷಿಸಿ, ಅಲ್ಲಿರ್ತಕ್ಕಂತಹ ಲೋಪಗಳನ್ನ ಏನಂತ ಹೇಳಿದ್ರೆ ಪ್ರಸ್ತುತಪಡಿಸಿ, ಸಮಾಜದ ಪುನರ್ ನಿರ್ಮಾಣಕ್ಕೆ ಏನಂತ ಹೇಳಿದ್ರೆ ಒಂದು ಪ್ರಯತ್ನ ಮಾಡ್ತಕ್ಕಂತಹ ಒಂದು ಉದ್ದೇಶ ಇದೆ. ಅದನ್ನ ನಾವು ನೋಡ್ಬೋದು. ಈ ಎನ್ಲೈಟನ್ಮೆಂಟ್ ಫಿಲಾಸಫಿ ಹೇಗೆ ಅಸ್ತಿತ್ವಕ್ಕೆ ಬಂತು ಎಂತಕ್ಕಂಥ ಪ್ರಶ್ನೆ ಬಂದಾಗ, ಅದಕ್ಕಿಂತ ಮೊದಲು ನಾವು ಏನ್ ನೋಡ್ಬೇಕಾಗ್ತದೆ ಅಂತ ಹೇಳಿದ್ರೆ, ವಿಜ್ಞಾನದ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಏನಂತ ಹೇಳಿದ್ರೆ ಒಂದು ಬೆಳವಣಿಗೆಯನ್ನ ಗಮನಿಸಬೇಕಾಗ್ತದೆ. ಸೈಂಟಿಫಿಕ್ ರೆವಲ್ಯೂಷನ್ಸ್ ಅಂತ ಹೇಳ್ತೇವೆ. ಸೈಂಟಿಫಿಕ್ ರೆವಲ್ಯೂಷನ್ಸ್, ವೈಜ್ಞಾನಿಕ ಕ್ರಾಂತಿ ಅಂತ ಹೇಳ್ತೇವೆ. ಮುಖ್ಯವಾಗಿ ವೈಜ್ಞಾನಿಕ ಕ್ರಾಂತಿ ಅಂತ ಹೇಳಿದಾಗ ಇಬ್ರು ಪ್ರಮುಖವಾಗಿ ನಮ್ಗೆ ಪ್ರಮುಖವಾಗ್ತಾರೆ ಇಲ್ಲಿ. ಅವ್ರು ಯಾರು ಅಂತ ಹೇಳಿದ್ರೆ, ಒಂದು ಫ್ರಾನ್ಸಿಸ್ ಬೇಕನ್, ಮತ್ತೊಬ್ರು ಫ್ರಾನ್ಸಿಸ್ ಬೇಕನ್, ಫ್ರಾನ್ಸ್ನ ಮಹಾನ್ ದೊಡ್ಡ ತತ್ವಜ್ಞಾನಿ ಫ್ರಾನ್ಸಿಸ್ ಬೇಕನ್. ಮತ್ತೊಬ್ರು ಯಾರು ಅಂತ ಹೇಳಿದ್ರೆ ಸರ್ ಐಸಾಕ್ ನ್ಯೂಟನ್.
ಸೊ ಇವರಿಬ್ರು ಬಹಳ ಪ್ರಮುಖವಾಗಿ, ಯಾಕೆ ಅಂತ ಹೇಳಿದ್ರೆ ಅದರಲ್ಲೂ ಮುಖ್ಯವಾಗಿ ಫ್ರಾನ್ಸಿಸ್ ಬೇಕನ್ ರವರ ಒಂದು ಅವರು ಏನಂತ ಹೇಳಿದ್ರೆ ಅವರ ವಿಚಾರಧಾರೆಗಳು ಪ್ರಕಟಗೊಂಡ ನಂತರ, ಹಾಗೆ ಆ ಒಂದು ವೈಜ್ಞಾನಿಕವಾಗಿ ಒಂದು ವಾಸ್ತವವನ್ನ ಏನಂತ ಹೇಳಿದ್ರೆ ಪರಿಕಲ್ಪನೆಗೆ ಒಳಪಡಿಸಿ ಯೋಚಿಸ್ತಕ್ಕಂತಹ ಬೆಳವಣಿಗೆ ಮುಂದುವರೆದು ಅದು ನ್ಯೂಟನನ ಗುರುತ್ವಾಕರ್ಷಣೆಯ ನಿಯಮದ ಅನ್ವೇಷಣೆಯೊಂದಿಗೆ ಅದು ತುಟ್ಟ ತುದಿಯನ್ನ ಮುಗಿಲನ್ನ ಮುಟ್ಟಿದನ್ನ ನಾವು ನೋಡ್ಬೇಕಾಗ್ತದೆ. ಡಿಯರ್ ಫ್ರೆಂಡ್ಸ್, ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್ ದಟ್ scientific revolution, that means a revolutionary way of looking at the reality, the revolutionary way of conceptualizing the reality has begun from Francis Bacon. So the great philosopher from France who published his great work. It's a celebrated work, Novum Organum. Novum Organum was a celebrated work. It was published by Francis Bacon. Francis Bacon was born in the year 1561 and he passed away in 1626. Okay, so with the publications of Francis Bacon, Novum Organum, so the thinking pattern, the way we were thinking, got a facelift. It was fundamentally changed. It was fundamentally altered. So there was a revolutionary changes in thinking. So slowly scientific thinking started replacing the other forms of thinking or thought. What is scientific thinking? Or what Francis Bacon argued? He argued that conceptualization of universe should be viewed with skepticism. ವಿಶ್ವವನ್ನ ಅನುಮಾನದೊಂದಿಗೆ ಅಥವಾ ಅನುಮಾನದೊಂದಿಗೆ ಅದನ್ನ ನಾವು ಪರಿಶೀಲಿಸಬೇಕು ಅಥವಾ ನಾವು ಗ್ರಹಿಸಬೇಕು. ಸೊ ಅದನ್ನ and it should be tested against observable facts. And it should be tested against observable facts. ಅವಲೋಕಿಸಬಹುದಾದಂತಹ ವಾಸ್ತವಾಂಶಗಳ ನೆರಳಿನಲ್ಲಿ ಅದನ್ನ ಪರಿಶೀಲಿಸಬೇಕು. ಅಂದ್ರೆ ನಮ್ಮ ವಿಶ್ವ ಅಂದ್ರೆ ನಮ್ಮ ಕಣ್ಣುಗಳಿಗೆ, ನಮ್ಮ ಇಂದ್ರಿಯಗಳ ಅನುಭವಕ್ಕೆ, ಗ್ರಹಿಕೆಗೆ ನಿಲುಕುವಂತಹ ಸಂಗತಿಗಳನ್ನ ನಾವು ಸಾರಾ ಸಗಟವಾಗಿ ಒಪ್ಕೊಳ್ತಕ್ಕಂಥದ್ದಲ್ಲ. ಅದನ್ನ ನಾವು ಸ್ಕೆಪ್ಟಿಕ್ ಆಗಿ ಅದನ್ನ ಸುಮ್ಮನೆ ಒಪ್ಕೊಳ್ಳೋ ಆಗಿಲ್ಲ. ಅದನ್ನ ಅನುಮಾನದಿಂದಲೇ ಅದನ್ನ ನಾವು ಏನ್ ಮಾಡ್ಬೇಕಾಗ್ತದೆ, ಪರಿಕಲ್ಪನೆಗೆ ಒಳಪಡಿಸಿ ಅದನ್ನ ಅವಲೋಕಿಸಬಹುದಾದ ವಾಸ್ತವಾಂಶಗಳ ನೆರಳಿನಲ್ಲಿ ಅದನ್ನ ಪರಾಮರ್ಶಿಸಬೇಕು, ಅದನ್ನ ಹೊರಗಚ್ಚಬೇಕು. ಅದು ಪ್ರೂವ್ ಆದ ನಂತರನೇ ಒಪ್ಕೊಳ್ಬೇಕು. ಟಿಪಿಕಲ್ ಸೈಂಟಿಫಿಕ್ ಮೆಥಡ್. ಸೊ ಸೈಂಟಿಫಿಕ್ ಮೆಥಡ್ ನಲ್ಲಿ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾವುದೇ ಅಧ್ಯಯನ ಕ್ಷೇತ್ರಕ್ಕೆ ಹೋದಾಗ, ಯಾವುದೇ ಒಂದು ಸಂಗತಿಯನ್ನು ಅಧ್ಯಯನ ಮಾಡುವಾಗ ನಾವೇನ್ ಮಾಡ್ತೇವೆ, ಪ್ರಾಕಲ್ಪನೆಗಳನ್ನ ರಚಿಸಿಕೊಳ್ತೇವೆ. ವೈಲ್ ಸ್ಟಡಿಂಗ್ ಎನಿ ಪರ್ಟಿಕ್ಯುಲರ್ ಟಾಪಿಕ್, ಎನಿ ಪರ್ಟಿಕ್ಯುಲರ್ ಫಿನಾಮಿನನ್, ವೈಲ್ ಸ್ಟಡಿಂಗ್ ವಿ ಕನ್ಸ್ಟ್ರಕ್ಟ್ ಹೈಪೋಥಿಸಿಸ್. So we test such hypothesis against the facts. So if hypothesis is proved, then it becomes a generalization. Then it becomes an empirical generalization. Then it becomes a theory. If hypothesis is not accepted, if hypothesis is refuted, then the claims made in hypothesis are rejected. So then new hypotheses have to be framed. So Francis Bacon ಹೇಳ್ತಾ ಇರೋದು ಇದನ್ನೇ. ಸೊ ಈ ಒಂದು ಇಲ್ಲಿಂದ ಏನಾಯ್ತು, ಒಂದು ವೈಜ್ಞಾನಿಕವಾಗಿ ಆಲೋಚಿಸ್ತಕ್ಕಂಥದ್ದು ಶುರುವಾಯಿತು. ಸೊ ಅದು ತುಟ್ಟ ತುದಿಯನ್ನ ಈ ಒಂದು ಅನ್ವೇಷಣೆ ಮುಟ್ಟಿದ್ದು ಯಾರಲ್ಲಿ ಅಂತ ಹೇಳಿದ್ರೆ, ಸರ್ ಐಸಾಕ್ ನ್ಯೂಟನ್ ರವರ ಗುರುತ್ವಾಕರ್ಷಣೆಯ ನಿಯಮ ಯಾವಾಗ ಪ್ರಕಟವಾಯಿತು, ಯಾವಾಗ ಅನ್ವೇಷಣೆ ಆಯಿತು, ಅಲ್ಲಿಂದ ಅದು ವೈಜ್ಞಾನಿಕವಾಗಿ ಆಲೋಚಿಸ್ತಕ್ಕಂತಹ ಈ ಪರಂಪರೆ ಏನಂತ ಹೇಳಿದ್ರೆ ತುಟ್ಟ ತುದಿಗೆ ಶೃಂಗವನ್ನ ಮುಟ್ಟಿರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಸೊ we can definitely say that, we can without doubt say that Newton's law of gravitation represented peak in scientific revolution. ವೈಜ್ಞಾನಿಕ ಕ್ರಾಂತಿಯಲ್ಲಿ ನ್ಯೂಟನ್ ರವರ ಒಂದು ಈ ಗುರುತ್ವಾಕರ್ಷಣೆ ಒಂದು ನಿಯಮ ಅದು ಒಂದು ತುಟ್ಟ ತುದಿಯನ್ನ, ಮುಗಿಲನ್ನ ಮುಟ್ಟಿತು ಎಂಬತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿಂದ ಏನಾಯ್ತು ಅಂತ ಹೇಳಿದ್ರೆ, ಸೊ ಮುಖ್ಯವಾಗಿ ಅಲ್ಲಿವರೆಗೂ ಏನಿತ್ತು ಅಂತ ಹೇಳಿದ್ರೆ ಒಂದು ಡ್ಯುಯಲಿಸಮ್ ಎಂಬತಕ್ಕಂಥದ್ದಾಗಿ ಇತ್ತು. ಡ್ಯುಯಲಿಸಮ್ ಅಂತ ಇತ್ತು. ಏನಂತ ಹೇಳಿದ್ರೆ ರೀಸನ್ ಅಂಡ್ ಸೆನ್ಸಸ್. ನಮ್ಮ ರೀಸನ್, ನಮ್ಮ ಆಲೋಚನೆ, ನಮ್ಮ ಒಂದು ರೀಸನಿಂಗ್ ಅಂತ ಕೆಪಾಸಿಟಿ, ವಿವೇಚನೆ ಅಂತ ಇದೆಯಲ್ಲ, ರೀಸನಿಂಗ್ ಅಂತ ತರ್ಕ ಏನಿದೆಯೋ, ಇದು ಮತ್ತು ಅನುಭವದ ನಡುವೆ ಒಂದು ಕಂದಕವೇರ್ಪಟ್ಟಿತ್ತು. ಅಲ್ಲಿವರೆಗೂ ನಾವು ಏನು ತರ್ಕ ಅಂತ ಏನು ಭಾವಿಸ್ತಾ ಇದ್ವೋ, ಏನು ನಾವು ಇದು ಸರಿ ಇದು ಹಾಗೆ ಅಂತ ನಾವು ಇದು ಏನು ಅಂತ ಹೇಳಿ ವಾದಿಸ್ತಿದ್ವೋ, ವಿವರಿಸ್ತಿದ್ವೋ, ಅದು ಅನುಭವಜನ್ಯವಾಗಿರ್ಲಿಲ್ಲ, ಅದು ಅನುಭವ ಕೇಂದ್ರಿತವಾಗಿರ್ಲಿಲ್ಲ. ಆದರೆ ಈ ಭೌತಶಾಸ್ತ್ರದ ಬೆಳವಣಿಗೆಯ ನಂತರ, ನ್ಯೂಟನಿನ ಗುರುತ್ವಾಕರ್ಷಣೆ ನಿಯಮದ ಒಂದು ಆವಿಷ್ಕಾರದ ನಂತರ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿವರೆಗೂ ಇದ್ದಂತಹ ನಮ್ಮ ವಿವೇಚನೆ ಮತ್ತು
ಅನುಭವದ ನಡುವೆ ಇದ್ದಂತಹ ಕಂದಕ ಅಥವಾ ದ್ವಂದ್ವತೆ ಮಾಯವಾಯಿತು. ಸೊ ದ ಡ್ಯುಯಾಲಿಟಿ ಬಿಟ್ವೀನ್ ದ ಸೆನ್ಸಸ್ and the reason that hitherto existed was ended with the publications of Newton's law of gravity or the invention of Newton's law of gravity. ಸೊ ಆದ್ರಿಂದ ಈ ಎಲ್ಲ ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ವೈಜ್ಞಾನಿಕವಾದಂತಹ ಒಂದು ಕ್ಷೇತ್ರದಲ್ಲಿ ಇಂತಹ ಕ್ರಾಂತಿಕಾರಕವಾದಂತಹ ಬದಲಾವಣೆ ಶುರುವಾಯಿತು. ಯಾವುದನ್ನು ಏನಂತ ಹೇಳಿದ್ರೆ ಸಾರಾಸಗಟವಾಗಿ ಒಪ್ಪಿಕೊಳ್ಳದಲೆ ಅದನ್ನ ನಮ್ಮ ವಿಶ್ವದಲ್ಲಿರ್ತಕ್ಕಂತಹ ವಾಸ್ತವವನ್ನ ಅವಲೋಕನಕ್ಕೆ ಒಳಪಡಿಸಿ ಅದನ್ನ ಪರಿಶೀಲಿಸಿ ಪರೀಕ್ಷಿಸಿ ಅದು ಸಾಬೀತಾದ ನಂತರನೇ ಒಪ್ಕೊಳ್ತಕ್ಕಂತಹ ಈ ಒಂದು ಪರಂಪರೆ ಉಟ್ಕೊಂಡಿದ್ದನ್ನ ನಾವು ನೋಡ್ಬೋದು. ಈ ಒಂದು ವಿಧಾನ ಸೃಷ್ಟಿಯಾಗಿದ್ದನ್ನ ನೋಡ್ಬೋದು. ಸೊ ಈ ವೈಜ್ಞಾನಿಕ ಕ್ರಾಂತಿಯ ಒಂದು ಪ್ರಭಾವ, ದ ಇಂಪ್ಯಾಕ್ಟ್ ಆರ್ ದ ಲೀಪ್ ದಟ್ ಟುಕ್ ಪ್ಲೇಸ್ ಇನ್ ದ ಸೈಂಟಿಫಿಕ್ ಟ್ರೆಡಿಷನ್ ಆಲ್ಸೋ ಲೆಫ್ಟ್ ಇಂಡೆಲಿಬಲ್ ಮಾರ್ಕ್ ಆರ್ ಇಂಪ್ಯಾಕ್ಟ್ ಆನ್ ದ ರೆಲ್ಮ್ ಆಫ್ ಸೊಸೈಟಿ. ಸಮಾಜದ ವಿಶ್ಲೇಷಣೆಯ ಕ್ಷೇತ್ರಕ್ಕೂ ಕೂಡ ಈ ವೈಜ್ಞಾನಿಕ ಕ್ರಾಂತಿಯಲ್ಲಿನ ಬದಲಾವಣೆ ಅಲ್ಲಿಗೂ ಕೂಡ ಉಂಟಾಯಿತು. ಸೊ ಇದರಿಂದ ಏನಾಯ್ತು, ನೈಸರ್ಗಿಕ ವಿಜ್ಞಾನಗಳಲ್ಲಿ ಬಳಸ್ತಕ್ಕಂತಹ ಈ ವೈಜ್ಞಾನಿಕವಾದಂತಹ ವಿಧಾನಗಳನ್ನ ಸಮಾಜದ ಕ್ಷೇತ್ರಕ್ಕೂ ಕೂಡ ಬಳಸಿ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬಹುದಾದಂತಹ ಒಂದು ಅವಶ್ಯಕತೆಯನ್ನ ಅಂದಿನ ತತ್ವಜ್ಞಾನಿಗಳು ಮನಗೊಂಡ್ರು. ಯಾರು ನಾವು ಇವರನ್ನ ಫಿಲೋಸೋಫ್ಸ್ ಎಂತಕ್ಕಂಥದ್ದಾಗಿ ನಾವು ಯಾರನ್ನ ಕರಿತೀವಲ್ಲ, ಈ ಫಿಲೋಸಫ್ಸ್ಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಮಾಜವನ್ನು ಕೂಡ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ಅವಶ್ಯಕತೆಯನ್ನ ಪ್ರತಿಪಾದಿಸ್ತಾ ಹೋದ್ರು. ಸೊ ಮುಖ್ಯವಾಗಿ ಈ ಫಿಲೋಸಫ್ಸ್ಗಳು ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂತಹ ಲೋಪದೋಷಗಳನ್ನ ಸರಿಪಡಿಸಿ ಮತ್ತೆ ವ್ಯವಸ್ಥಿತವಾಗಿ ಅದನ್ನ ಪುನರ್ ಸಂಘಟಿಸ್ತಕ್ಕಂತಹ ರಚಿಸ್ತಕ್ಕಂತಹ ಒಂದು ಉದ್ದೇಶ ಅವ್ರಗಳಿಗಿತ್ತು ಎಂತಕ್ಕಂಥದ್ದಾಗಿ ಫ್ರೆಂಡ್ಸ್ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾರು ಸರ್ ಈ ಎನ್ಲೈಟನ್ಮೆಂಟ್ ಫಿಲಾಸಫರ್ಸ್ಗಳು ಯಾರು ಸರ್ ಅಂತ ನೀವು ಹೇಳಿದಾಗ ಮುಖ್ಯವಾಗಿ ಯಾರು ಅಂತ ಹೇಳಿದ್ರೆ ಇಮ್ಯಾನ್ಯುಯಲ್ ಕ್ಯಾಂಟ್ ಇರ್ಬೋದು, ಚಾರ್ಲ್ಸ್ ಲೂಯಿಸ್ ಡಿ ಸಿಕಂಟೆಟ್ ಇರ್ಬೋದು, ಜಾನ್ ಲಾಕ್, ಥಾಮಸ್ ಹಾಬ್ಸ್ ಇರ್ಬೋದು, ವೋಲ್ಟೇರ್ ಇರ್ಬೋದು, ಜೇನ್ ಜೇಕ್ಸ್ ರೂಸೋ ಇರ್ಬೋದು, ಕಾಂಡರ್ಸೆಟ್ ಇರ್ಬೋದು, ಹಾಗೆ ಡೆನಿಸ್ ಡಿಡರಾಯ್ಟ್ ಇರ್ಬೋದು. ಇವರೆಲ್ಲರೂ ಕೂಡ ಬಹಳ ಮುಖ್ಯವಾದಂತಹ, ಹಾಗೆ ರೆನಿ ಡೆಕಾರ್ಟೆ ಅಂತ ಹೇಳ್ತೀವಿ. ರೆನಿ ಡೆಕಾರ್ಟೆ ಬಹಳ ಪ್ರಮುಖವಾದಂತಹ ಏನಂತ ಹೇಳಿದ್ರೆ ತತ್ವಜ್ಞಾನಿ. ಸೊ ಇವರನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ. ಸಮಾಜಶಾಸ್ತ್ರದ ಒಂದು ಪರಂಪರೆಯ ಬೆಳವಣಿಗೆ ದೃಷ್ಟಿಯಿಂದ ನಾವು ಈ ಕೆಳಕಂಡವ್ರನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಅದರಲ್ಲೂ ಮುಖ್ಯವಾಗಿ ಯಾರು ಅಂತ ಹೇಳಿದ್ರೆ ರೆನಿ ಡೆಕಾರ್ಟೆ, ಜೇನ್ ಜೇಕ್ಸ್ ರೂಸೋ, ಚಾರ್ಲ್ಸ್ ಮಾಂಟೆಸ್ಕ್ಯೂ, ಇವುಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗಿರ್ತದೆ. ಉಳಿದ ಇವರನ್ನಂತೂ ಯಾಕಂದ್ರೆ ಸಮಾಜಶಾಸ್ತ್ರೀಯ ಪರಂಪರೆ ಬೆಳವಣಿಗೆಗೆ ಇವರ ವಿಚಾರಧಾರೆಗಳು ಅಗಾಧವಾದಂತಹ ಪ್ರಭಾವವನ್ನ ಬೀರಿರ್ತಕ್ಕಂಥದನ್ನ ಫ್ರೆಂಡ್ಸ್ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಈ ಎಲ್ಲ ಎನ್ಲೈಟನ್ಮೆಂಟ್ ಫಿಲಾಸಫರ್ಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಂದಿದ್ದಂತಹ ಒಂದು ಸಂಸ್ಥೆಗಳನ್ನ ಪ್ರಶ್ನಿಸಿದ್ರು. ಅಂದಿದ್ದಂತಹ ದಮನಕಾರಿಯಾದಂತಹ ಸ್ಥಿತಿಗತಿಗಳನ್ನ ಅವರು ಪ್ರಶ್ನಿಸ್ಲಿಕ್ಕೆ ಪ್ರಾರಂಭಿಸಿದ್ರು. ಸೊ ಸಮಾಜವನ್ನ ವೈಜ್ಞಾನಿಕವಾಗಿ ಪುನರ್ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಅವಶ್ಯಕತೆಯನ್ನ ಅವರು ಪ್ರತಿಪಾದಿಸಿದ್ರು. ಈ ಎನ್ಲೈಟನ್ಮೆಂಟ್ ಫಿಲಾಸಫರ್ಸ್ಗಳು ಮುಖ್ಯವಾಗಿ ಯಾರು ಅಂತ ಹೇಳಿದ್ರೆ ರೂಸೋ. ಮುಖ್ಯವಾಗಿ ಎನ್ಲೈಟನ್ಮೆಂಟ್ ಫಿಲಾಸಫರ್ಸ್ ಅಂತ ಹೇಳಿದಾಗ ಅದರಲ್ಲಿ ಬಹಳ ಪ್ರಮುಖವಾಗಿ ರೂಸೋವನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಎನ್ಲೈಟನ್ಮೆಂಟ್ ಫಿಲಾಸಫಿಯಲ್ಲಿ ಎರಡು ಆಯಾಮಗಳಿವೆ. ಒಂದು ಪಾಸಿಟಿವ್, ಒಂದು ಏನಂತ ಹೇಳಿದ್ರೆ ಪಾಸಿಟಿವ್ ಡೈಮೆನ್ಷನ್ ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣವಾದದ ಆಯಾಮ. ಅಂದ್ರೆ ಸಮಾಜವನ್ನ ಅಧ್ಯಯನ ಮಾಡ್ಲಿಕ್ಕೆ ನೈಸರ್ಗಿಕ ವಿಜ್ಞಾನಗಳಲ್ಲಿರುವಂತಹ ವಿಧಾನಗಳನ್ನೇ ಬಳಸಿ ಸಮಾಜವನ್ನ ಅಧ್ಯಯನ ಮಾಡಿ ಪುನರ್ ರಚಿಸ್ತಕ್ಕಂತಹ ಒಂದು ಅವಶ್ಯಕತೆಯನ್ನು ಪ್ರತಿಪಾದಿಸ್ತಕ್ಕಂತಹ ಏನಂತ ಹೇಳಿದ್ರೆ ಒಂದು ಈ ವಾದಗಳು ಇವೆ, ಈ ಆಯಾಮವೂ ಇದೆ. ಅದಕ್ಕೆ ಏನ್ ಹೇಳ್ತೀವಿ, ಪಾಸಿಟಿವ್ ಡೈಮೆನ್ಷನ್ ಆಫ್ ಎನ್ಲೈಟನ್ಮೆಂಟ್ ಅಂತ ಹೇಳ್ತೀವಿ. ಹಾಗೆ ದೇರ್ ಇಸ್ ಸೆಕೆಂಡ್ ಡೈಮೆನ್ಷನ್ ಇದೆ ಎನ್ಲೈಟನ್ಮೆಂಟ್ ಫಿಲಾಸಫಿಗೆ. ಅದೇನಂತ ಹೇಳಿದ್ರೆ ನೆಗೆಟಿವ್ ಕ್ರಿಟಿಕಲ್ ಡೈಮೆನ್ಷನ್, ವಿಮರ್ಶಾತ್ಮಕ ಋಣಾತ್ಮಕ ಏನಂತ ಹೇಳಿದ್ರೆ ಒಂದು ಆಯಾಮ. ನೆಗೆಟಿವ್ ಕ್ರಿಟಿಕಲ್ ಡೈಮೆನ್ಷನ್ ಏನಂತ ಹೇಳಿದ್ರೆ ಇದು ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ಪ್ರತಿಪಾದಿಸ್ತದೆ. ಅಫ್ ಕೋರ್ಸ್ it also upholds the need of studying the society scientifically, but it not only studies the society scientifically, it is not merely aimed with studying society. Instead, it wants to show, it wants to unravel, it wants to display the existing conditions of oppression, exploitations, and faulty institutional structures. ಸೊ ಆ ಮುಖಾಂತರ ಈ ಒಂದು ವಿಮರ್ಶಾತ್ಮಕ ಆಯಾಮ ಇದೆಯಲ್ಲ, ಸಮಾಜದಲ್ಲಿ ಇರ್ತಕ್ಕಂತಹ ಒಂದು ಸಮಸ್ಯೆಗಳನ್ನ, ದಮನಗಳನ್ನ, ಇದು
ದೋಷಪೂರಿತವಾದಂತಹ ಸಾಂಸ್ಥಿಕ ರಚನೆಯನ್ನ ಅದು ಪ್ರಸ್ತುತಪಡಿಸುವುದರ ಜೊತೆಗೆ ಅವುಗಳನ್ನ ಬದಲಾಯಿಸಿ ಹೊಸ ಏನಂತ ಹೇಳಿದ್ರೆ ಮನುಷ್ಯರನ್ನ ವಿಮೋಚನೆಯ ಕಡೆಗೆ, ವ್ಯಕ್ತಿಗಳನ್ನ ವಿಮೋಚನೆಯ ಕಡೆಗೆ ಕರೆದೊಯ್ತಕ್ಕಂತಹ ಹೊಸ ವ್ಯವಸ್ಥೆಯನ್ನ ಸೃಷ್ಟಿಸ್ತಕ್ಕಂತಹ ಉದ್ದೇಶ ಇದೆ. ಸೊ ಆದ್ರಿಂದ ರೂಸೋವಿನ ತತ್ವಗಳಲ್ಲಿ ಬಹಳ ಪ್ರಮುಖವಾಗಿ ನಾವೇನ್ ಕಾಣ್ತೇವೆ ಅಂತ ಹೇಳಿದ್ರೆ, ಸಿ ಇನ್ ರೂಸೋಸ್ ವರ್ಕ್ಸ್ ದ ಪ್ರಿಮೈಸ್ ಆಫ್ ಪರ್ಫೆಕ್ಟಬಿಲಿಟಿ ಅಂತ ಹೇಳ್ತೇವೆ. ಪರಿಪೂರ್ಣತೆಯ ಒಂದು ನೆಲೆಯನ್ನ ಕಾಣ್ತೇವೆ. ಪರಿಪೂರ್ಣತೆ ಎಂಬತಕ್ಕಂಥದ್ದು ಒಂದು ವಾದ. ಇಟ್ಸ್ ಕಾಲ್ಡ್ ಇನ್ ಇಂಗ್ಲಿಷ್ ಆಸ್ ಪರ್ಫೆಕ್ಟಬಿಲಿಟಿ. ಪರಿಪೂರ್ಣತೆಯ ಒಂದು ಪ್ರಮೇಯ, ಪರಿಪೂರ್ಣತೆಯ ನೆಲೆ. ಇದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಪರಿಪೂರ್ಣತೆಯ ನೆಲೆ ಅಥವಾ ಪ್ರಮೇಯ, ವ್ಯಕ್ತಿಗಳಿಗೆ ಅಪರಿಮಿತವಾದಂತಹ ಸಾಮರ್ಥ್ಯಗಳಿವೆ, ಅವನಿಗೆ ಅಪರಿಮಿತವಾದಂತಹ ಆಸಕ್ತಿಗಳಿವೆ, ಅವನಿಗೆ ಬರೀ ಆ ಸಾಮರ್ಥ್ಯಗಳಲ್ಲಿ ಏನಂತ ಹೇಳಿದ್ರೆ ಅವನಿಗೆ ಸೃಜನಶೀಲವಾದಂತಹ ಏನಂತ ಹೇಳಿದ್ರೆ ಸಾಮರ್ಥ್ಯಗಳಿವೆ, ಆಸಕ್ತಿಗಳಿವೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಅದು ವಾಸ್ತವದಲ್ಲಿ ಅಂತಹ ಸೃಜನಶೀಲ ಅಪರಿಮಿತವಾದಂತಹ ಅವನ ಶಕ್ತಿ, ಚೈತನ್ಯ, ಸಾಮರ್ಥ್ಯಗಳು ಏನಾಗಿವೆ ಅಂತ ಹೇಳಿದ್ರೆ ಹುಡುಗಿ ಹೋಗಿವೆ. ಚಾಲ್ತಿಯಲ್ಲಿರ್ತಕ್ಕಂತಹ ವ್ಯವಸ್ಥೆ ಅದನ್ನ ದಮನ ಮಾಡಿದೆ. ಅದನ್ನ ಮನುಷ್ಯನ ಈ ಒಂದು ಸೃಜನಶೀಲ ಸಾಮರ್ಥ್ಯಗಳು ಎಲ್ಲಿ ಸಿಕ್ಕಾಕೊಂಡಿವೆ ಅಂತ ಹೇಳಿದ್ರೆ ದಮನದಲ್ಲಿ ಸಿಲುಕಿಕೊಂಡಿವೆ. ಆದ್ರಿಂದ so the premise of perfectibility argues that humans have unlimited capacities and also he has creative powers, creative capabilities through which he can create, he can recreate, he can destroy, he can modify it, he can recreate the situation. But unfortunately such capabilities of humans are being oppressed by the faulty institutions, state and other forms of exploitation or other faulty, what should I say, aspects of social structure. So then what is the aim of this what I say Enlightenment philosophy? Then it is to study the society scientifically. So I have to find out the reasons for the oppression of human beings. Then the knowledge should contribute towards the liberations of individuals. ವ್ಯಕ್ತಿಗಳನ್ನ ವಿಮೋಚನೆಗೆ ಅದು ಕಾರಣವಾಗಬೇಕು. ಮುಖ್ಯವಾಗಿ ಈ ವಿಚಾರಗಳನ್ನ ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ಇನ್ ದ ವರ್ಕ್ಸ್ ಆಫ್ ರೂಸೋ ಎಂತಕ್ಕಂಥದ್ದಾಗಿ ಫ್ರೆಂಡ್ಸ್ ನಾನಿಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ದೇರ್ ಫೋರ್ ಎನ್ಲೈಟನ್ಮೆಂಟ್ ಅಂತ ಹೇಳಿದಾಗ ಎನ್ಲೈಟನ್ಮೆಂಟ್ಗೆ ಅಲ್ಲಿ 3 ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ನಂಬರ್ 1, ಎನ್ಲೈಟನ್ಮೆಂಟ್ ಇಸ್ ಎ ರಿಫ್ಲೆಕ್ಸಿವ್. ಜ್ಞಾನೋದಯ ಅಂತಕ್ಕಂಥದ್ದು ಪ್ರತಿಫಲನದ ಗುಣದಿಂದ ಕೂಡಿತ್ತು. ಯಾಕೆಂತ ಹೇಳಿದ್ರೆ 15ನೇ ಶತಮಾನದವರೆಗೂ ಯುರೋಪ್ ಒಂದು ರೀತಿಯಾದಂತಹ ಮಿಡಲ್ ಏಜ್ ಯುರೋಪ್ ಇತ್ತಲ್ಲ, ಅದು ಒಂದು ಡಾರ್ಕ್ ಏಜಸ್ ಅಂತ ಕರೀತಾರೆ. ಡಾರ್ಕ್ ಏಜ್ ಅಂತ ಹೇಳಿದ್ರೆ ಅಲ್ಲೇನು ಕತ್ತಲೆಯಿಂದ ಕುಡಿತು ಅಂತಲ್ಲ, ಅಲ್ಲಿ ಯಾವುದೇ ರೀತಿಯಾದಂತಹ ಆವಿಷ್ಕಾರಗಳಾಗ್ಲಿ, ಯಾವುದೇ ರೀತಿಯಾದಂತಹ ಒಂದು ಹೊಸತನವಾಗ್ಲಿ, ನಾವೀನ್ಯತೆಗಳಾಗ್ಲಿ ಇರಲಿಲ್ಲ. ಈ ನಾವೀನ್ಯತೆಗಳು, ಆವಿಷ್ಕಾರಗಳು ಪ್ರಾರಂಭವಾದ ಎಲ್ಲಿಂದ ಅಂತ ಹೇಳಿದ್ರೆ ಫ್ರಮ್ 15th century onwards. That is from that date we will trace it as the emergence of Enlightenment philosophy. ಸೊ ಆದ್ರಿಂದ ಈ ಜ್ಞಾನೋದಯ ಎಂಬತಕ್ಕಂಥದ್ದು ಸಾಧ್ಯವಾಗಿದ್ದೇ ಕಾರಣ ಯಾವ್ದ್ರಿಂದ ಅಂತ ಹೇಳಿದ್ರೆ ಈ ರಿಫ್ಲೆಕ್ಸಿವ್ನೆಸ್ ಇಂದ, ವ್ಯಕ್ತಿಗಳಿಗೆ ತನ್ನನ್ನ ತಾನು ಪ್ರತಿಫಲಿಸಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯದಿಂದ. ಸೊ ಇಂಡಿವಿಜುವಲ್ ಕ್ಯಾನ್ ರಿಫ್ಲೆಕ್ಟ್ themselves as an object in the situation. Not only they can reflect themselves, they can reflect the society in which they live, the institutions in which their life is intricately enmeshed. So they can reflect everything. They can bring it to the ambit of that reflection everything. The society, the community in which they are living, the religion they are following, community in which their lives are intricately enmeshed. So they can critically reflect on all these things. Because of this reflexive capability of human beings, so they started the revolutionary changes, that is Enlightenment. ಸೊ ಎನ್ಲೈಟನ್ಮೆಂಟ್ಗೆ ಯಾವ ಒಂದು ಆಯಾಮ ಇದೆ ಅಂತ ಹೇಳಿದ್ರೆ ರಿಫ್ಲೆಕ್ಸಿವ್ನೆಸ್, ಆರ್ ಇಟ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಎರಡನೇದು ಈಗಾಗಲೇ ಹೇಳಿದ್ದೀನಿ. ಸೊ ಎನ್ಲೈಟನ್ಮೆಂಟ್ ಆಸ್ ಎ ನೆಗೆಟಿವ್ ಅಂಡ್ ಕ್ರಿಟಿಕಲ್ ಡೈಮೆನ್ಷನ್. ವಾಸ್ತವವನ್ನ ವಿಮರ್ಶಾತ್ಮಕವಾಗಿ ನೋಡ್ತಕ್ಕಂತಹ, ಗ್ರಹಿಸ್ತಕ್ಕಂತಹ, ಬರೀ ಗ್ರಹಿಸೋದಷ್ಟೇ ಅಲ್ಲ, ಗ್ರಹಿಸಿ ಕಂಡುಕೊಳ್ತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸ್ತಕ್ಕಂತಹ ಒಂದು ಉದ್ದೇಶ ಇತ್ತು. ದಟ್ಸ್ ವೈ ವಿ ಸೇ ಇಟ್ ಆಸ್ ಅ ನೆಗೆಟಿವ್ ಕ್ರಿಟಿಕಲ್ ಡೈಮೆನ್ಷನ್. ದ ಥರ್ಡ್ ಒನ್ ಈಸ್ ಪಾಸಿಟಿವ್ ಡೈಮೆನ್ಷನ್. ಪಾಸಿಟಿವ್ ಮೀನ್ಸ್ ಧನಾತ್ಮಕ ಅಲ್ಲ, ಇಲ್ಲಿ ಪಾಸಿಟಿವ್ ಅಂತ ಹೇಳಿದ್ರೆ ಪ್ರತ್ಯಕ್ಷ ಪ್ರಮಾಣದ ಒಂದು ಆಯಾಮ ಅಂತ ನಾವು ಹೇಳ್ತೀವಿ. ಪ್ರತ್ಯಕ್ಷ ಪ್ರಮಾಣದ ಆಯಾಮ ಅಂತ ಹೇಳಿದ್ರೆ, ಸೊ ದ ಸೇಮ್ ಮೆಥಡ್ಸ್
applied in natural sciences can also be applied to the realm of social sciences. ನೈಸರ್ಗಿಕ ವಿಜ್ಞಾನದಲ್ಲಿ ಬಳಕೆ ಆಗ್ತಕ್ಕಂತಹ ವಿಧಾನಗಳನ್ನ ಸಮಾಜದ ಕ್ಷೇತ್ರಕ್ಕೂ ಕೂಡ ವೈಜ್ಞಾನಿಕವಾಗಿ ಬಳಸಿ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸೊ ಸಮಾಜದಲ್ಲಿ ಬಗ್ಗೆ ಒಂದು ವಸ್ತುನಿಷ್ಠವಾದ ವೈಜ್ಞಾನಿಕವಾದ ಜ್ಞಾನವನ್ನ ಸೃಷ್ಟಿ ಮಾಡ್ತಕ್ಕಂತಹ ಒಂದು ಉದ್ದೇಶ ನಾನು ಈಗಾಗಲೇ ಸ್ಪಷ್ಟಪಡಿಸಿದೆ. ನಮ್ಮ ಸ್ಟಡಿ ಮೆಟೀರಿಯಲ್ ನಾನು ಡೀಟೇಲ್ ಆಗಿ ಬರ್ದಿದ್ದೀನಿ. ಈ ಮೊದಲನೇ ಫಸ್ಟ್ 2 ಯೂನಿಟ್ಸ್ ಐ ಓನ್ಲಿ ರೋಟ್. ತುಂಬಾ ಏನಂತ ಹೇಳಿದ್ರೆ ವಿಸ್ತೃತವಾಗಿ ನಾನು ಚರ್ಚೆ ಮಾಡಿದ್ದೇನೆ ಅದರಲ್ಲಿ. ಐ ಹ್ಯಾವ್ ಡಿಸ್ಕಸ್ ದೇರ್. ಸೊ ಏನಂತ ಹೇಳಿದ್ರೆ ಈ ಹಲವು ನಾವು ಇಲ್ಲಿ ಚರ್ಚೆ ಮಾಡಿದೀವಿ. ಯಾರೆಲ್ಲ ಪ್ರಮುಖವಾಗಿ ಅಂತ ಹೇಳಿದ್ರೆ ಚಾರ್ಲ್ಸ್ ಮಾಂಟೆಸ್ಕ್ಯೂ, ರೂಸೋ, ಜೇಕ್ಸ್ ಟರ್ಗಾಟ್, ಸೈಂಟ್ ಸೈಮನ್, ಈ 4 ಜನ ಫಿಲಾಸಫರ್ಸ್ ಅನ್ನ ಈ ಮೊದಲನೇ ಯೂನಿಟ್ ಅಲ್ಲಿ ನಾನು ಚರ್ಚೆ ಮಾಡಿದ್ದೇನೆ. ಹೇಗೆ ಸಮಾಜಶಾಸ್ತ್ರ ಒಂದು ಹುಟ್ಟಲಿಕ್ಕೆ, ಸಮಾಜಶಾಸ್ತ್ರದ ಒಂದು ವಸ್ತು ವಿಷಯದ ಮೇಲೆ ಅದು ರೂಪುಗೊಳ್ಳುವುದಕ್ಕೆ ಹೇಗೆ ಇವರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರೆ. ಸೊ ಇಟ್ ಈಸ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಪರ್ಟಿಕ್ಯುಲರ್ unit number 1 how 4 major philosophers like Charles Montesquieu, Rousseau, Jacques Turgot and Saint Simon, how their ideas have shaped the development of sociology, how it has shaped the subject matter of sociology, which that I have discussed in detail in unit 1. ಓಕೆ, ಇದರಲ್ಲಿ ಮುಖ್ಯವಾಗಿ ನಾವು ಯಾರನ್ನು ಗಮನಿಸಬೇಕಾಗ್ತದೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಚಾರ್ಲ್ಸ್ ಮಾಂಟೆಸ್ಕ್ಯೂ ಅವರ ಒಂದು ವಿಚಾರಧಾರೆಗಳನ್ನ ನಾವಿಲ್ಲಿ ಅಗತ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಚಾರ್ಲ್ಸ್ ಯಾಕಂತ ಹೇಳಿದ್ರೆ ಸಮಾಜಶಾಸ್ತ್ರದ ಇತಿಹಾಸವನ್ನ ನೀವು ಇನ್ನೂ ಕೂಡ ಹಿಂದಕ್ಕೆ ತಳ್ಳಿ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸಮಾಜಶಾಸ್ತ್ರವನ್ನ ನಾವು ಆಗಸ್ಟ್ ಕಾಂಟ್ ಏನಂತ ಹೇಳಿದ್ರೆ ಸೋಶಿಯಾಲಜಿ ಅಂತಕ್ಕಂಥ ಪದವನ್ನ ಬಳಸಿದ ಇಂದ ನಾವೇನ್ ಮಾಡ್ತೀವಿ, we will trace the disciplinary history of sociology from the time Auguste Comte coined the word sociology. We know that the word sociology is a combination or is a derivation from 2 words. So it's a hybrid term. One from Latin socius and logos from the Greek word. That is a systematic study of companionship. So ಸಹಚರ್ಯದ ಏನಂತ ಹೇಳಿದ್ರೆ ವ್ಯವಸ್ಥಿತವಾದಂತಹ ಅಧ್ಯಯನ ಅಂತಕ್ಕಂಥದ್ದಾಗಿ ನಾವು ಅದನ್ನ ಹೇಳ್ಬಹುದು. ಸೊ ನಾವು ಸಹಜವಾಗಿಯೇ ಸಮಾಜಶಾಸ್ತ್ರ ಅಂತ ಹೇಳಿದಾಗ ಆಗಸ್ಟ್ ಕಾಂಟ್ ಮತ್ತು ಕಾರ್ಲ್ ಮಾರ್ಕ್ಸ್, ಸ್ಪೆನ್ಸರ್ ಈ ಕಡೆಯಿಂದ ನಾವು ಬರ್ತೇವೆ. ಆದ್ರೆ ನಾವು ಸ್ವಲ್ಪ ಲಿಬರಲ್ ಆಗಿ ನೋಡಿದ್ರೆ, ಸ್ವಲ್ಪ ಉದಾರವಾಗಿ ನೋಡಿದ್ರೆ ಸಮಾಜಶಾಸ್ತ್ರದ ಒಂದು ಇತಿಹಾಸವನ್ನ ಚಾರ್ಲ್ಸ್ ಮಾಂಟೆಸ್ಕ್ಯೂ ಟೈಮ್ ಇಂದ ನಾವು ಅಲ್ಲಿವರೆಗೂ ಹಿಂದಕ್ಕೆ ತೆಗೆದುಕೊಂಡು ಹೋಗಬಹುದು. ಸೊ ದ ಡಿಸಿಪ್ಲಿನರಿ ಹಿಸ್ಟ್ರಿ ಆಫ್ ಸೋಶಿಯಾಲಜಿ ಕ್ಯಾನ್ ಬಿ ಡೇಟೆಡ್ ಆಸ್ ಅರ್ಲಿ ಆಸ್ ಟು ದಿ ಟೈಮ್ಸ್ ಆಫ್ ಮಾಂಟೆಸ್ಕ್ಯೂ ಅಂತಕ್ಕಂಥದ್ದಾಗಿ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. So, in fact, Jonathan H. Turner says that the spirit of loss is considered as one of the first sociological works. ಯಾವುದು? ಮಾಂಟೆಸ್ಕ್ಯೂ ಅವರ ಸ್ಪಿರಿಟ್ ಆಫ್ ಲಾಸ್. ಮಾಂಟೆಸ್ಕ್ಯೂ ಅವರ ಸ್ಪಿರಿಟ್ ಆಫ್ ಲಾಸ್ is considered as one of the first sociological works for its both style and tone. ಸೊ ಮಾಂಟೆಸ್ಕ್ಯೂ ಅವರ ದ ಸ್ಪಿರಿಟ್ ಆಫ್ ಲಾಸ್ ಎಂಬತಕ್ಕಂತಹ ಕೃತಿಯನ್ನ ಪ್ರಪ್ರಥಮವಾದ ಒಂದು ವ್ಯವಸ್ಥಿತವಾದ ಸಮಾಜಶಾಸ್ತ್ರೀಯವಾದಂತಹ ಕೃತಿ ಅಂತ ಪರಿಗಣಿಸಲ್ಪಟ್ಟಿದೆ. ಅದರ ಶೈಲಿ ಮತ್ತು ಧ್ವನಿ ಎರಡರ ಕಾರಣದಿಂದಲೂ ಕೂಡ ಮಾಂಟೆಸ್ಕ್ಯೂ ಅವರ ದ ಸ್ಪಿರಿಟ್ ಆಫ್ ಲಾಸ್ ಎಂತಕ್ಕಂಥದ್ದು ಮೊದಲನೆಯ ಸಮಾಜಶಾಸ್ತ್ರೀಯ ಕೃತಿ ಅಂತಕ್ಕಂಥದ್ದಾಗಿ ಪರಿಗಣಿಸಲ್ಪಟ್ಟಿದೆ ಅಂತಕ್ಕಂಥದ್ದಾಗಿ ನಾವು ನೋಡಬಹುದು. ಸೊ ಆದ್ರಿಂದ ನಾನು ಈಗಾಗಲೇ ಹೇಳಿದ ಹಾಗೆ ಇಫ್ ಯು ಆರ್ ಕ್ವೈಟ್ ಲಿಬರಲ್ in considering if you are liberal in tracing the disciplinary history of sociology, then we can definitely the disciplinary history of sociology can be pushed back by as late as by 75 years ಅಂತಕ್ಕಂಥದ್ದಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಇನ್ನು 75 ವರ್ಷಗಳ ಹಿಂದೆಗೆ ನಾವು ಸಮಾಜಶಾಸ್ತ್ರ ಒಂದು ಸಬ್ಜೆಕ್ಟ್ ನ ಏನಂತ ಹೇಳಿದ್ರೆ ಇತಿಹಾಸವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗಬಹುದು. ಸೊ ಇಟ್ ಕ್ಯಾನ್ ಬಿ pushed back by 75 years. So if we consider Spirit of Loss as a first distinct sociological work, ಮಾಂಟೆಸ್ಕ್ಯೂ ಏನ್ ವಾದಿಸಿದ್ರು? ಮಾಂಟೆಸ್ಕ್ಯೂ ಏನ್ ಹೇಳಿದ್ರು? ಮಾಂಟೆಸ್ಕ್ಯೂ argued that society has to be considered as a thing. ಮಾಂಟೆಸ್ಕ್ಯೂ ಅವರು ಏನಂತ ಹೇಳಿದ್ರು ಅಂತ ಹೇಳಿದ್ರೆ ಸಮಾಜವನ್ನ ಒಂದು ವಸ್ತು ಎಂತಕ್ಕಂಥದ್ದಾಗಿ ಪರಿಗಣಿಸಲ್ಪಡಬೇಕು ಎಂತದಾಗಿ ವಾದಿಸಿದ್ರು. ನೆನಪಿಟ್ಕೊಳ್ಳಿ, ರಿಮೆಂಬರ್ ಇಟ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಮಾಂಟೆಸ್ಕ್ಯೂ ಕನ್ಸಿಡರ್ಡ್ ಸೊಸೈಟಿ ಆಸ್ ಎ ಥಿಂಗ್. ಮಾಂಟೆಸ್ಕ್ಯೂ ಸಮಾಜವನ್ನ ಒಂದು ವಸ್ತು ಅಂತ ಪರಿಗಣಿಸಿದ್ರು. ಓಕೆ, ಯಾಕೆ ವಸ್ತು ಅಂತ ಪರಿಗಣಿಸಿದ್ರು? ಎ ಥಿಂಗ್ ಈಸ್ ಅನ್ನಬಲ್ ಫಾರ್ ಅಬ್ಸರ್ವೇಷನ್. ಸೊ ಯಾವುದೇ ಒಂದು ವಸ್ತು ಇದೆಯಲ್ಲ, ಯಾವುದೇ ಒಂದು ಸಂಗತಿಯನ್ನ ನಾವು ವಸ್ತು ಅಂತ ಮಾಡಿದಾಗ ಅದನ್ನ ನಾವು ಅವಲೋಕಿಸಬಹುದು. ಸೊ ಆದ್ರಿಂದ
ನಾವು ಅಧ್ಯಯನ ಮಾಡ್ತಕ್ಕಂತಹ ವಸ್ತು ವಿಷಯವನ್ನ, ಅದನ್ನ ನಾವು ಅಧ್ಯಯನ ಮಾಡ್ತಕ್ಕಂತಹ ಸಂಗತಿಯನ್ನ ವಸ್ತು ಅಂತ ಪರಿಗಣಿಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಅದನ್ನ ನಾವು ಅವಲೋಕಿಸಬಹುದು, ಹೋಲಿಸಬಹುದು, ವಿಶ್ಲೇಷಿಸಬಹುದು ಎಂತಕ್ಕಂಥದ್ದಾಗಿತ್ತು ಏನೋ ಮಾಂಟೆಸ್ಕ್ಯೂ ಅವರ ಒಂದು ವಾದವಾಗಿತ್ತು. ಎ ಥಿಂಗ್ ಈಸ್ ಅಮ್ನಬಲ್ ಫಾರ್ ಅಬ್ಸರ್ವೇಷನ್, ಹೆನ್ಸ್ ಇಟ್ಸ್ ಪ್ರಾಪರ್ಟೀಸ್ ಕ್ಯಾನ್ ಬಿ ಡಿಸ್ಕವರ್ಡ್ ಅಂಡ್ ಅನಲೈಸ್ಡ್ ಎಂತಕ್ಕಂಥದ್ದಾಗಿ ಮಾಂಟೆಸ್ಕ್ಯೂ ಅವರು ವಾದಿಸಿದ್ದನ್ನ ಫ್ರೆಂಡ್ಸ್ ನಾವಿಲ್ಲಿ ನೋಡಬಹುದು. ಸೊ ಏನು ಆಗಸ್ಟ್ ಕಾಂಟ್, ನೀವು ಆಗಸ್ಟ್ ಕಾಂಟ್ ನ ವಿಚಾರಧಾರೆಗಳನ್ನ ಓದುವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಕ್ಲಾಸಿಫಿಕೇಶನ್ ಆಫ್ ಸೈನ್ಸಸ್ ಬಗ್ಗೆ ಕಲಿತೀರಾ. ವಿಜ್ಞಾನದ ವರ್ಗೀಕರಣವನ್ನ ಆಗಸ್ಟ್ ಕಾಂಟ್ ಮಾಡ್ತಾರೆ ಅಲ್ವಾ. ಸೊ ಆಗಸ್ಟ್ ಕಾಂಟ್ ಏನಂತ ಹೇಳಿದ್ರೆ, ವಿಜ್ಞಾನಗಳ ಏನಂತ ಹೇಳಿದ್ರೆ ಉಗಮ ಮತ್ತು ಅದರ ವಸ್ತು ವಿಷಯದ ಆಧಾರದ ಮೇಲೆ, ಅವುಗಳ ಗುಣಗಳ ಆಧಾರದ ಮೇಲೆ ವಿಜ್ಞಾನಗಳನ್ನ ಏಣಿ ಶ್ರೇಣಿಯಾಗಿ ವರ್ಗೀಕರಿಸ್ತಾರೆ. ಆಗಸ್ಟ್ ಕಾಂಟ್ ವಿಜ್ಞಾನಗಳನ್ನ ಏಣಿ ಶ್ರೇಣಿಯ ರೀತಿಯಲ್ಲಿ ವರ್ಗೀಕರಿಸುವುದಕ್ಕೆ ಹಿಂದೆ ಇದ್ದಂತಹ ಪ್ರಭಾವ ಯಾರು ಅಂತ ಹೇಳಿದ್ರೆ ಚಾರ್ಲ್ಸ್ ಮಾಂಟೆಸ್ಕ್ಯೂ ಅವರ ದೃಷ್ಟಿಕೋನಗಳು. ಸೊ ಮಾಂಟೆಸ್ಕ್ಯೂ ಏನ್ ಹೇಳ್ತಾರೆ ಅಂದ್ರೆ, ಈ ವ್ಯೂಡ್ ಸೈಂಟಿಫಿಕ್ ಲಾಸ್ ಆಸ್ ಹೈರಾರ್ಕಿಕಲ್. ಮಾಂಟೆಸ್ಕ್ಯೂ ಅವರು ಹೇಳಿದಂತೆ ವೈಜ್ಞಾನಿಕವಾದಂತಹ ನಿಯಮಗಳು ಏಣಿ ಶ್ರೇಣಿಯಿಂದ ಕೂಡಿದೆ. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಸೈನ್ಸಸ್ ವಿಚ್ ಆರ್ ಲೋ ಇನ್ ಹೈರಾರ್ಕಿ ಫಾರ್ಮುಲೇಟ್ಸ್ ಡೆಟರ್ಮಿನೇಟ್ ಲಾಸ್ ಎಂತಕ್ಕಂಥದ್ದಾಗಿ ಅವ್ರು ಹೇಳ್ತಾರೆ. ಈಗ ಉದಾಹರಣೆ, ಭೌತಶಾಸ್ತ್ರ ಇರ್ಬೋದು, ರಸಾಯನಶಾಸ್ತ್ರ ಇರ್ಬೋದು, ಇವುಗಳ ಏನಂತ ಹೇಳಿದ್ರೆ ನಿಯಮಗಳು ಹೆಚ್ಚು ಖಚಿತವೂ ಹೆಚ್ಚು ನಿರ್ದಿಷ್ಟವೂ ಆಗಿರ್ತದೆ. ಆದರೆ ಸಮಾಜ ವಿಜ್ಞಾನಗಳು, ನಂತರ ಬಂದಂತಹ ಸಮಾಜ ವಿಜ್ಞಾನಗಳ ಏನಂತ ಹೇಳಿದ್ರೆ ನಿಯಮಗಳು ಕಡಿಮೆ ನಿರ್ದಿಷ್ಟವೂ ಕಡಿಮೆ ನಿಶ್ಚಿತವೂ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಸಮಾಜ ವಿಜ್ಞಾನಗಳು ಮನುಷ್ಯನನ್ನ ವಸ್ತು ವಿಷಯವಾಗಿ ಅಧ್ಯಯನ ಮಾಡೋದ್ರಿಂದ, ಸಮಾಜ ವಿಜ್ಞಾನಗಳ ಅದರಲ್ಲೂ ಸಮಾಜಶಾಸ್ತ್ರದ ವಸ್ತು ವಿಷಯ ಮನುಷ್ಯರೇ ಆಗಿರೋದ್ರಿಂದ, ಸೊ ಮನುಷ್ಯನಿಗೆ ಅರಿವಿರುವುದರಿಂದ, ಮನುಷ್ಯನಿಗೆ ಪ್ರಜ್ಞೆ ಇರುವುದರಿಂದ, ಸೊ ಮನುಷ್ಯ ನಿರ್ಜೀವವಾದ ವಸ್ತು ಅಲ್ಲ. ಭೌತಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡುವ ಸಂಗತಿಗಳಾದಂತಹ ಗ್ರಹ ತಾರೆಗಳು, ಆಕಾಶಕಾಯಗಳಂತೆ ಸಮಾಜದ ವಸ್ತು ವಿಷಯವಾದಂತಹ ಮನುಷ್ಯರು ಅವರು ಸ್ಥಿರವಲ್ಲ, ಬದಲಾಗಿ ಚಂಚಲತೆಯಿಂದ ಕೂಡಿರ್ತಾರೆ. ಅವರಿಗೆ ಅರಿವೆಂಬುದು ಇದೆ, ಪ್ರಜ್ಞೆ ಎಂಬುದು ಇದೆ, ವಿವೇಚನೆ ಎಂಬುದು ಇದೆ. ಅವರು ತಮ್ಮ ಕ್ರಿಯೆಗಳಿಗೆ ಅರ್ಥವನ್ನ ನೀಡ್ತಾರೆ. ದೇ ಅಟ್ಯಾಚ್ ಮೀನಿಂಗ್ಸ್ ಟು ದೇರ್ ಆಕ್ಷನ್ಸ್. ಸೊ ಹ್ಯೂಮನ್ಸ್ ಹ್ಯಾವ್ ಕಾನ್ಶಿಯಸ್ನೆಸ್. So hence, the subject matter of social sciences, that too particularly the sociology, consists of individuals who have consciousness, who attach meaning to the social actions. So therefore, the laws of sociology, therefore the theoretical perspectives of sociology are less determinate, are less specific ಎಂತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದನ್ನ ಮಾಂಟೆಸ್ಕ್ಯೂ ಹೇಳ್ತಾರೆ. ಸೊ ಆದ್ರಿಂದ ಈಗ ವಿಜ್ಞಾನಗಳಲ್ಲಿ ಸತ್ಯ ಎಂತಕ್ಕಂಥದ್ದು, ನೈಸರ್ಗಿಕ ವಿಜ್ಞಾನಗಳಲ್ಲಿ ಸತ್ಯ ಎಂತಕ್ಕಂಥದ್ದು ಎಷ್ಟು ನಿಶ್ಚಿತವಾಗಿರ್ತದೆ. ಆದ್ರೆ ಸಮಾಜ ವಿಜ್ಞಾನಗಳಲ್ಲಿ ಸತ್ಯ ಎಂತಕ್ಕಂಥದ್ದು ಬಹುತ್ವದಿಂದ ಕೂಡಿರ್ತದೆ. ಸತ್ಯ ಈ ಒಂದು ಸೌಂದರ್ಯವನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಬ್ಯೂಟಿ. ವೆರಾಸ್ ಇನ್ ಸೋಷಿಯಲ್ ಸೈನ್ಸಸ್ ದ ಟ್ರೂತ್ ಇಸ್ ರಿಲೇಟಿವ್. ಸತ್ಯವೆಂತಕ್ಕಂಥದ್ದು ಸಾಪೇಕ್ಷವಾದದ್ದು. ಸತ್ಯವೆಂತಕ್ಕಂಥದ್ದು ಏನಂತ ಹೇಳಿದ್ರೆ ಬಹುತ್ವದಿಂದ ಕೂಡಿರ್ತದೆ. ಇದೊಂದೇ ಇಷ್ಟೇ ಅಂತ ಹೇಳಲ್ಲ. ಸೊ ದರ್ ಇಸ್ ನಾಟ್ ಎ ಸಿಂಗಲ್ ಥಿಯರಿ, ದೇರ್ ಆರ್ ಸೆವೆರಲ್ ಥಿಯರೀಸ್. ಆ ಎಲ್ಲ ಸಿದ್ಧಾಂತಗಳನ್ನ ನಾವು ಸಾರ ಸಂಗ್ರಹಕ್ಕೆ ಒಳಪಡಿಸಿ ನಾವು ಸತ್ಯವನ್ನ ವಿಶ್ಲೇಷಿಸಬೇಕಾಗ್ತದೆ. ಬೈ ಸಬ್ಜೆಕ್ಟಿಂಗ್ ಸಚ್ ಡೈವರ್ಸ್ ಥಿಯರೀಸ್ ಟು ಎಕ್ಲೆಕ್ಟಿಕ್ ಟ್ರೀಟ್ಮೆಂಟ್, we have to find out the truth, or we can try to be in approximation to truth. So ಸತ್ಯಕ್ಕೆ ಹತ್ರ ಬರಬಹುದು. ಇದು ಮಾಂಟೆಸ್ಕ್ಯೂನ ದೃಷ್ಟಿಕೋನ ಆಗಿತ್ತು. ಸೊ ಆದ್ರಿಂದಲೇ ಸಮಾಜ ವಿಜ್ಞಾನದಲ್ಲಿ ನಾವು ಏನ್ ಕಾಣ್ತೇವೆ ಅಂತ ಹೇಳಿದ್ರೆ, ಮನುಷ್ಯನ ಸ್ವಾತಂತ್ರ್ಯ ಮತ್ತು ಸತ್ಯದ ಬಹುತ್ವದ ವಿಚಾರಗಳನ್ನು ನಾವು ಕಾಣ್ತೇವೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಈಗ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿಚಾರಗಳೆಲ್ಲವೂ ಫಿಲಾಸಫಿಕಲ್ ವಿಚಾರಗಳು. ಸೊ ಈ ತತ್ವಶಾಸ್ತ್ರೀಯವಾದ ವಿಚಾರಗಳು, ಈ ತತ್ವಶಾಸ್ತ್ರೀಯ ವಿಚಾರಗಳೇ ಸಮಾಜಶಾಸ್ತ್ರಕ್ಕೆ ಏನ್ ನೀಡಿದೆ ಅಂತ ಹೇಳಿದ್ರೆ ಹೂರಣವನ್ನ ನೀಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಸಮಾಜಶಾಸ್ತ್ರದ ಹೂರಣ ಈ ಒಂದು ತತ್ವಶಾಸ್ತ್ರೀಯವಾದಂತಹ ಸಂಗತಿಯಿಂದನೇ ಸೃಷ್ಟಿಯಾಗಿದೆ. ಈ ತತ್ವಶಾಸ್ತ್ರೀಯ ಸಂಗತಿಗಳಿಂದನೇ ಹೂರಣವನ್ನ ಪಡೆದುಕೊಂಡಿದೆ, ಅಥವಾ ಸಾರವನ್ನ ಪಡೆದುಕೊಂಡಿದೆ ಅಂತಕ್ಕಂಥದ್ದು ನೀವಿಲ್ಲಿ ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಎಮಿಲಿ ದರ್ಕೈಮ್ ಮಾಂಟೆಸ್ಕ್ಯೂ ಅವರನ್ನ ತುಂಬಾ ಅವರು ಮೆಚ್ಕೊಳ್ತಾರೆ. ಯಾಕಂದ್ರೆ ಡರ್ಕೈಮ್ ನೆನಪಿಟ್ಕೊಳ್ಳಿ, ಇದೇ ಎಮಿಲಿ ದರ್ಕೈಮ್ ಕೂಡ ಏನಂತ ಹೇಳಿ, ದರ್ಕೈಮ್ was the first professor in the subject of sociology in Europe. ಫ್ರಾನ್ಸ್ ನಲ್ಲಿ ಸಮಾಜಶಾಸ್ತ್ರದ ಮೊದಲನೆಯ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಮೊದಲನೆಯ ಪ್ರಾಧ್ಯಾಪಕ.
ಸೊ ಆದ್ರಿಂದ ಅಲ್ಲಿಯವರೆಗೂ ಸಮಾಜಶಾಸ್ತ್ರ ಎಂತಕ್ಕಂಥ ಒಂದು ವಿಷಯದಲ್ಲಿ ಏನಂತ ಹೇಳಿದ್ರೆ ಪ್ರಾಧ್ಯಾಪಕ ಎಂತಕ್ಕಂಥ ಪರಿಕಲ್ಪನೆ ಇರಲಿಲ್ಲ. ಆದ್ರೆ ಅದು ಶುರುವಾಗಿದ್ದು ಸಮಾಜಶಾಸ್ತ್ರಕ್ಕೆ ಆ ಒಂದು ವೈಜ್ಞಾನಿಕವಾದಂತಹ ಅಷ್ಟು ಕರಾರುವಕ್ಕಾದಂತಹ ಮನ್ನಣೆ ದೊರಕಿಸಿಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಎಮಿಲಿ ಡರ್ಕೈಮ್. ಸೊ ಇಂಥ ಎಮಿಲಿ ದರ್ಕೈಮ್ ಕೂಡ ಸೋಷಿಯಲ್ ಫ್ಯಾಕ್ಟ್ಸ್ ಅನ್ನ ಈ ಕನ್ಸಿಡರ್ಡ್ ಆಸ್ ಅ ಥಿಂಗ್ಸ್. ದರ್ಕೈಮ್ ಕೂಡ ಸೋಷಿಯಲ್ ರಿಯಾಲಿಟಿನ ಈ ಕನ್ಸಿಡರ್ಡ್ ಸೋಷಿಯಲ್ ರಿಯಾಲಿಟಿ ಆಸ್ ಅ ಥಿಂಗ್, ಈ ಕನ್ಸಿಡರ್ಡ್ ಸೋಷಿಯಲ್ ಫ್ಯಾಕ್ಟ್ಸ್ ಆಸ್ ಅ ಥಿಂಗ್ಸ್. ಸಾಮಾಜಿಕ ಸತ್ಯವನ್ನ, ಸಾಮಾಜಿಕ ಸಂಗತಿಯನ್ನ ದರ್ಕೈಮ್ ಅಥವಾ ವಾಸ್ತವವನ್ನ ಏನ್ ಮಾಡಿದ್ರು, ವಸ್ತು ಅಂತಾನೆ ಪರಿಗಣಿಸಿದ್ರು. ಸೊ ದರ್ಕೈಮ್ ಈ ಸಮಾಜವನ್ನ ಅಥವಾ ಸಾಮಾಜಿಕ ವಾಸ್ತವವನ್ನ ವಸ್ತು ಎಂತಕ್ಕಂಥದ್ದಾಗಿ ಪರಿಗಣಿಸುವುದರ ಹಿಂದಿನ ಪ್ರಭಾವ ಯಾರು ಅಂತ ಹೇಳಿದ್ರೆ ಚಾರ್ಲ್ಸ್ ಮಾಂಟೆಸ್ಕ್ಯೂ ಎಂತಕ್ಕಂಥದ್ದಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಯಾರು? ಚಾರ್ಲ್ಸ್ ಮಾಂಟೆಸ್ಕ್ಯೂ ಎಂತಕ್ಕಂಥದ್ದಾಗಿ ನಾವು ನೋಡ್ಬೋದು. ಸೊ ದೇರ್ಫೋರ್ ಚಾರ್ಲ್ಸ್ ಮಾಂಟೆಸ್ಕ್ಯೂ ರವರ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಹೊರತು ನಾವು ಎಮಿಲಿ ಡರ್ಕೈಮ್ ರವರ ವಿಚಾರಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನೆನಪಿನಲ್ಲಿಟ್ಕೊಳ್ಳಿ, 3ನೇ ಬ್ಲಾಕ್ ನಲ್ಲಿ ಎಮಿಲಿ ಡರ್ಕೈಮ್ ಬರ್ತಾರೆ. ಸೊ 3ನೇ ಬ್ಲಾಕ್ ನಲ್ಲಿ ಎಮಿಲಿ ಡರ್ಕೈಮ್ ರವರ ವಿಚಾರಧಾರೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮಾಂಟೆಸ್ಕ್ಯೂ ರವರ ಏನ್ ಮೊದಲನೇ ಯೂನಿಟ್ ಅಲ್ಲಿ ಇರ್ತಕ್ಕಂಥ ಮಾಂಟೆಸ್ಕ್ಯೂ ರವರ ಒಂದು ಎಂಟ್ರಿಯನ್ನ ಈ ಒಂದು ಎಕ್ಸ್ಪ್ಲನೇಷನ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ದೇರ್ಫೋರ್ Durkheim credited Montesquieu for considering society as a thing or fact in the same sense physical matter constitutes things or fact. ಹೇಗೆ ಭೌತ ವಸ್ತುಗಳು ಭೌತ ವಸ್ತುನ ಫಿಸಿಕಲ್ ಮ್ಯಾಟರ್ ಅಂತ ಹೇಳಿದ್ರೆ ಹೇಗೆ ಭೌತಿಕವಾದಂತಹ ದ್ರವ್ಯಗಳು ಹೇಗೆ ವಸ್ತು ಅಂತ ಸಂಯೋಜಿಸ್ತವೋ ರೀತಿಯಲ್ಲಿ ಕೂಡ ಸಾಮಾಜಿಕ ಸಂಗತಿಯನ್ನ ವಸ್ತು ಅಂತ ಮಾಂಟೆಸ್ಕ್ಯೂ ಅವರು ಪರಿಗಣಿಸಿದ್ರು. ಆದ್ರಿಂದ ಅವರನ್ನ ಡರ್ಕೈಮ್ ರವರು ಮೆಚ್ಕೊಂಡ್ರು ಎಂತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮಾಂಟೆಸ್ಕ್ಯೂ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡರ್ಕೈಮ್ ಏನು ನಂಬ್ತಾರೆ ಅಂತ ಹೇಳಿದ್ರೆ, ಡರ್ಕೈಮ್ ರವರ ಪ್ರಕಾರ, ಎಮಿಲಿ ಡರ್ಕೈಮ್ ರವರ ಪ್ರಕಾರ ಮಾಂಟೆಸ್ಕ್ಯೂ ವಾಸ್ ದ ಫಸ್ಟ್ to consider that morals, manners, customs and spirit of nation are subject to scientific investigation. So ಡರ್ಕೈಮ್ ರವರ ಪ್ರಕಾರ ಮಾರಲ್ಸ್, ನಮ್ಮ ನೀತಿಗಳು, ನಮ್ಮ ಸಾಮಾಜಿಕ ನಡತೆಗೆ ಸಂಬಂಧಪಟ್ಟಂತ ವಿಚಾರಗಳು, ನಮ್ಮ ಮ್ಯಾನರ್ಸ್ಗಳು, ನಮ್ಮ ರೂಢಿ ಸಂಪ್ರದಾಯಗಳು ಮತ್ತು ರಾಷ್ಟ್ರದ ಒಂದು ಚೇತನ ಇರ್ಬೋದು, ಇವುಗಳನ್ನ ಸಮಾಜ ಒಂದು ವೈಜ್ಞಾನಿಕವಾದಂತಹ ಒಂದು ಅಧ್ಯಯನಕ್ಕೆ ಪ್ರಥಮವಾಗಿ ಒಳಪಡಿಸಿದಂತಹ ಏನಂತ ಹೇಳಿದ್ರೆ ಒಂದು ಆ ಶ್ರೇಯಸ್ಸು ಒಂದು ಯಾರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಮಾಂಟೆಸ್ಕ್ಯೂಗೆ ಹೋಗ್ಬೇಕು ಅಂತ ಹೇಳಿ ಡರ್ಕೈಮ್ ರವರು ನಂಬಿದ್ರು ಎಂತಕ್ಕಂಥದ್ದಾಗಿ ನಾವು ನೋಡ್ಬೋದು. ಇನ್ಫ್ಯಾಕ್ಟ್ ಡರ್ಕೈಮ್ ರವರ ಮೇಲೆ ಮಾಂಟೆಸ್ಕ್ಯೂ ರವರ ಪ್ರಭಾವ ಎಷ್ಟಿತ್ತು ಅಂತ ಹೇಳಿದ್ರೆ, ಡರ್ಕೈಮ್ ರವರ ಮೊದಲನೇ ಡಾಕ್ಟರಲ್ ಪ್ರಬಂಧ, ಡರ್ಕೈಮ್ 2 ಡಾಕ್ಟರಲ್ ಮಹಾಪ್ರಬಂಧವನ್ನ ಮಂಡಿಸ್ತಾರೆ. ಮೊದಲನೇ ಡಾಕ್ಟರಲ್ ಮಹಾಪ್ರಬಂಧ ಯಾವುದು ಅಂತ ಹೇಳಿದ್ರೆ ಅದು ಲ್ಯಾಟಿನ್ ಭಾಷೆಯಲ್ಲಿ ಇತ್ತು. ದಟ್ ಈಸ್ ಕಾಲ್ಡ್ ಆಸ್ ದ ಸ್ಪಿರಿಟ್ ಆಫ್ ಲಾಸ್. ಸೊ ಅಂದ್ರೆ ಮಾಂಟೆಸ್ಕ್ಯೂ ರವರ ಒಂದು ವಿಚಾರಗಳ ಪ್ರಭಾವ ಡರ್ಕೈಮ್ ಮೇಲೆ ಎಷ್ಟಿತ್ತು ಅಂತ ಹೇಳಿದ್ರೆ, ಡರ್ಕೈಮ್ ರವರ ಮೊದಲನೆಯ ಲ್ಯಾಟಿನ್ ಭಾಷೆಯಲ್ಲಿದ್ದಂತಹ ಮೊದಲನೆಯ ಥೀಸಿಸ್ ಟೈಟಲ್ ಏನಾಗಿತ್ತು ಅಂತ ಹೇಳಿದ್ರೆ ದ ಸ್ಪಿರಿಟ್ ಆಫ್ ಲಾಸ್ ಎಂತಕ್ಕಂಥದ್ದಾಗಿತ್ತು ನೆನಪಿಟ್ಕೊಳ್ಳೋಣ. ಇನ್ನೊಂದು ಗೊತ್ತೇ ಇದೆ, ಡರ್ಕೈಮ್ ರವರ ಬಹಳ ಸುಪ್ರಸಿದ್ಧವಾದಂತಹ ಡಾಕ್ಟರಲ್ ಥೀಸಿಸ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಡಿವಿಷನ್ ಆಫ್ ಲೇಬರ್ ಎಂತಕ್ಕಂಥದ್ದಾಗಿ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಸೊ ಒಂದ್ ಕಡೆ ಈಗಾಗಲೇ ಹೇಳಿದಾಗೆ ಮಾಂಟೆಸ್ಕ್ಯೂ, ಮತ್ತೊಂದು ಕಡೆ ರೂಸೋ ಪ್ರಶ್ನೆ ಬಂದಾಗ ಎಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ, ರೂಸೋ ಇಬ್ಬರ ಮೇಲೆ ಅಚ್ಚಳಿಯಾದಂತಹ ಪ್ರಭಾವವನ್ನ ಬೀರಿದ್ದಾರೆ. ಯಾರು ಬಹಳ ಪ್ರಮುಖವಾಗಿ ಫ್ರಾನ್ಸ್ನ ಮಹಾಕ್ರಾಂತಿಯ ಸಂಬಂಧಪಟ್ಟಂತೆ ರೂಸೋವಿನ ವಿಚಾರಗಳು ಪ್ರಮುಖವಾಗ್ತದೆ. ಅದರಲ್ಲೂ ಫ್ರಾನ್ಸ್ ಮಹಾಕ್ರಾಂತಿಯ ತರುವಾಯ ಕೆಲವರು ಡಿಸ್ಪ್ಯೂಟ್ ಮಾಡ್ತಾರೆ, ಫ್ರಾನ್ಸ್ನ ಮಹಾಕ್ರಾಂತಿ ನಡೀತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ರೂಸೋವಿನ ವಿಚಾರಗಳು ಅಷ್ಟು ಪರಿಚಿತವಾಗಿರ್ಲಿಲ್ಲ ಅಂತ ಹೇಳಿ. ಬಟ್ ಅದೇನೇ ಇರ್ಲಿ, ಬಟ್ ಎಲ್ಲರೂ ಒಪ್ಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಫ್ರಾನ್ಸ್ನ ಮಹಾಕ್ರಾಂತಿ ಮುಗಿದ ನಂತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಮಿತಿ ಸೃಷ್ಟಿಯಾದಾಗ ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಸಂವಿಧಾನ ನಿರ್ಮಾಣ ಸಮಿತಿ ರಚನೆಯಾಗಿ ಅದು ಫ್ರಾನ್ಸ್ನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಂತಹ ಈ ನವ ಫ್ರಾನ್ಸ್ ನಲ್ಲಿ ಹೊಸ ಸಂವಿಧಾನ ರಚನೆಯನ್ನ ಸೃಷ್ಟಿ ಮಾಡಲಿಕ್ಕೆ ಸೃಷ್ಟಿಸಿದಂತಹ ಈ ಸಮಿತಿಯಲ್ಲಿದ್ದಂತಹ ಸದಸ್ಯರೆಲ್ಲರಿಗೂ ಕೂಡ ಅಷ್ಟೊತ್ತಿಗೆ ರೂಸೋವಿನ ವಿಚಾರಗಳು ಬಹಳ ವ್ಯಾಪಕವಾಗಿ ಹರಡಿದ್ವು. ಕೆಲವರು ಕ್ರಾಂತಿಯ ನಡೀತಕ್ಕಂಥ ಸಂದರ್ಭದಲ್ಲಿ ರೂಸೋವಿನ ವಿಚಾರಗಳು ಅಷ್ಟು ಪರಿಚಿತವಾಗಿರಲಿಲ್ಲ ಅಂತ ಹೇಳಿ ತಕರಾರು ತೆಗಿತಾರೆ. ಆದ್ರೆ ಎಲ್ಲರೂ ಕೂಡ ಒಪ್ಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಫ್ರಾನ್ಸಿನ ಸಂವಿಧಾನ ರಚನಾ ಸಮಿತಿ ಸೃಷ್ಟಿಯಾಗುವುದರ ಹೊತ್ತಿಗೆ ಇಡೀ ಫ್ರಾನ್ಸ್ ನಲ್ಲಿ ರೂಸೋವಿನ ವಿಚಾರಧಾರೆಗಳು ಮನೆ ಮಾತಾಗೋಗಿದ್ವು.
ರೂಸೋವಿನ ವಿಚಾರಗಳು ಬಹಳ ಕ್ರಾಂತಿಕಾರಕವಾದಂತಹ ವಿಚಾರಗಳು. ಬಹಳ ಪ್ರಮುಖವಾಗಿ ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಇನ್ಫ್ಯಾಕ್ಟ್ ಇಫ್ ಯು ಹ್ಯಾವ್ ಸ್ಟಡಿಡ್ ಪೊಲಿಟಿಕಲ್ ಸೈನ್ಸ್ ಇನ್ ಪೊಲಿಟಿಕಲ್ ಸೈನ್ಸ್ ಇನ್ BA ಗೊತ್ತೇ ಇರ್ತದೆ. ಅಲ್ಲಿ ಪೊಲಿಟಿಕಲ್ ಸೈನ್ಸ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡಿರ್ತೀರಾ. ಬಹಳ ಪ್ರಮುಖವಾಗಿ ಮೂರು ವಿಚಾರಗಳು, ರೂಸೋವಿನ ಮೂರು ಪರಿಕಲ್ಪನೆಗಳು ಕಾರ್ಲ್ ಮಾರ್ಕ್ಸ್ ಮತ್ತು ಎಮಿಲಿ ಡರ್ಕೈಮರ್ ಅವರ ಮೇಲೆ ಅಚ್ಚಳಿಯದಂತಹ ಪ್ರಭಾವವನ್ನು ಬೀರಿದ್ವು. ಸೊ 3 ideas of Rousseau left indelible mark on the ideas of Karl Marx and Emile Durkheim. Which are those 3 ideas? Number 1, the concept of will. Number 1, concept of will. ante will ante ಹೇಳಿದ್ರೆ ಇಚ್ಛೆಯ ಪರಿಕಲ್ಪನೆ. ಸೆಕೆಂಡ್, ಇಚ್ಛೆ ವ್ಯಕ್ತಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನಿರ್ತದೆ, ಇಚ್ಛೆ ಅಂತಕ್ಕಂಥದ್ದು ಇರ್ತದೆ. ಇಚ್ಛೆಯ ನಂತರ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಜನರಲ್ ವಿಲ್. ದ ನೆಕ್ಸ್ಟ್ ಕಮ್ಸ್ ಇಸ್ ಅ ಜನರಲ್ ವಿಲ್. ಸಾಮಾನ್ಯವಾದಂತಹ ಅಥವಾ ಸಮಷ್ಟಿಯ ಇಚ್ಛೆ ಅಂತಕ್ಕಂಥದ್ದಾಗಿ ಹೇಳ್ತೀವಿ. ಸಮಷ್ಟಿಯ ಇಚ್ಛೆ ಜನರಲ್ ವಿಲ್ ಅಂತ ಹೇಳ್ತೀವಿ. ಎಲ್ಲ ವ್ಯಕ್ತಿಗಳ ಇಚ್ಛೆಗಳ ಸಂಯುಕ್ತವಾಗಿ ಸೃಷ್ಟಿಯಾಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಸಮಷ್ಟಿಯ ಇಚ್ಛೆ, ಅದೇ ಸಾಮಾನ್ಯವಾದಂತಹ ಇಚ್ಛೆ ಅಂತಕ್ಕಂಥದ್ದಾಗಿ ಹೇಳ್ತೀವಿ. ಈ ಸಾಮಾನ್ಯವಾದಂತಹ ಇಚ್ಛೆಯಿಂದನೇ ಸೃಷ್ಟಿ ಆಗ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಸಾವರ್ನಿಟಿ ಫ್ರಮ್ ಜನರಲ್. ಸೊ ದ ವಿಲ್, ಫ್ರಮ್ ದ ವಿಲ್ ವಿ ಕ್ಯಾನ್ ಫೈಂಡ್, ಫ್ರಮ್ ದ ಕಾನ್ಫ್ಲುಯೆನ್ಸ್ ಆಫ್ ಸಚ್ several individual wills is created the general will. So general will leads to the creation of sovereignty. ಪರಮಾಧಿಕಾರದ ಏನಂತ ಹೇಳಿದ್ರೆ ಒಂದು ಪರಿಕಲ್ಪನೆ ಸೃಷ್ಟಿ ಆಗ್ತದೆ. ಸೊ ಈ ಪರಮಾಧಿಕಾರ ಅಂತಕ್ಕಂಥದ್ದು ಯಾರು? ಈ ಪರಮಾಧಿಕಾರದ ಈ ಒಂದು ಸೆಲೆ ಯಾರು? ಜನರು. ಪೀಪಲ್ ಆರ್ ದ ಸೋರ್ಸ್ ಆಫ್ ಸಾವರ್ನಿಟಿ. ಅಲ್ಲಿಯವರೆಗೂ ಫ್ರಾನ್ಸ್ನ ಮಹಾಕ್ರಾಂತಿಯವರೆಗೂ ಏನಿತ್ತು? ಅರಸತ್ತು, ಊಳಿಗಮಾನ್ಯ ವ್ಯವಸ್ಥೆ ಇತ್ತು, ಸಾಮಾಜಿಕ ವ್ಯವಸ್ಥೆ ಅಸಮಾನತೆಯಿಂದ ಕೂಡಿತ್ತು. ಹೆಚ್ಚು ಕಡಿಮೆ ನಮ್ಮ ಭಾರತದ ಜಾತಿ ವ್ಯವಸ್ಥೆಯ ರೀತಿಯಲ್ಲೇ ಇದ್ದದನ್ನು ನಾವು ನೋಡ್ಬೋದು. ಆದ್ರೆ ಆ ಟೈಮ್ನಲ್ಲಿ ಏನಾಯ್ತು? ಫ್ರಾನ್ಸ್ ಮಹಾಕ್ರಾಂತಿ ಈ ಊಳಿಗಮಾನ್ಯ ವ್ಯವಸ್ಥೆಯನ್ನ ತೊಡೆದು ಹಾಕಿದ್ದನ್ನ ಕೂಡ ನೋಡ್ಬೋದು. So the French Revolution, it's literally revolution. It's revolution in the literal sense, which destroyed the feudal system, which pushed the feudal system to oblivion. So ಈ ಪ್ರಮುಖವಾಗಿ ಏನಂತ ಹೇಳಿದ್ರೆ ರೂಸೋವಿನ the concept of will, general will and sovereignty were transformed in the works of Marx and became cornerstone in Marxist philosophy. ಕಾರ್ಲ್ ಮಾರ್ಕ್ಸ್ನ ವಿಚಾರಧಾರೆಗಳಲ್ಲಿ ಈ ಮೂರು ಪರಿಕಲ್ಪನೆಗಳು ರೂಪಾಂತರಗೊಂಡು ಇನ್ನೂ ಕೂಡ ಹೆಚ್ಚಿನ ಒಂದು ಮಾರ್ಕ್ಸ್ನ ಒಂದು ಸೈದ್ಧಾಂತಿಕ ವಿಚಾರಗಳಿಗೆ ಹೆಚ್ಚಿನ ಹೊಳಪನ್ನ ನೀಡಿದ್ವು ಮತ್ತು ಅಲ್ಲಿ ರೂಪಾಂತರ ಕೂಡ ಗೊಂಡ್ವು ಮತ್ತು ಮಾರ್ಕ್ಸ್ನ ತತ್ವಶಾಸ್ತ್ರದಲ್ಲಿ ಬಹಳ ಪ್ರಮುಖವಾದಂತಹ ಸ್ಥಾನಮಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ರೂಸೋವಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಸಂಗತಿಯಾಗಿತ್ತು. ಓಕೆ, ಸೊ ಆದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಪ್ರಮುಖ ರೂಸೋಗೆ. ಆದ್ರೆ ಈ ಸ್ವಾತಂತ್ರ್ಯ ಪ್ರಮುಖ, ಹಾಗೆ ರೂಸೋ ಲಿಬರ್ಟಿಯನ್ನು ಕೂಡ ಇದು ಮಾಡಿದ್ರು. ಲಿಬರ್ಟಿಯನ್ನು ಕೂಡ ಅವರು ಈ ಒಂದು ಲಿಬರ್ಟಿಯನ್ನು ಕೂಡ ಎತ್ತಿ ಹಿಡಿದ್ರು. ಆದ್ರೆ ಲಿಬರ್ಟಿ ಅಂತಕ್ಕಂಥದ್ದು ವ್ಯಕ್ತಿಗಳ ಸ್ವೇಚ್ಛೆಗೆ ಕಾರಣವಾಗಬಾರ್ದು. ಆ ಲಿಬರ್ಟಿ ಅಥವಾ ಪ್ರಾಪರ್ಟಿ ಇರ್ಬೋದು. ಈಗ ಉದಾಹರಣೆ ಜಾನ್ ಲಾಕ್ ಎಂತಕ್ಕಂತಹ ಇಂಗ್ಲಿಷ್ ಫಿಲಾಸಫರ್ ಇದ್ದಾರೆ. ಜಾನ್ ಲಾಕ್ ಎಂತಕ್ಕಂತಹ ಇಂಗ್ಲಿಷ್ ಫಿಲಾಸಫರ್ ಯಾವುದಕ್ಕೆ ಮಹತ್ವ ಕೊಡ್ತಾರೆ ಅಂತ ಹೇಳಿದ್ರೆ ಲಿಬರ್ಟಿ ಅಂಡ್ ಪ್ರಾಪರ್ಟಿಗೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ಜಾನ್ ಲಾಕ್, English philosopher, gave more importance to liberty and property. Of course, Rousseau also gave importance to liberty, but Rousseau puts a rider that such liberty or property should be checked by the society. They shouldn't become hindrance to others. So liberty and property should be realized only under the freedom and only under the framework of freedom and equality. Rousseau ಯಾವುದನ್ನ ಹೇಳ್ತಾರೆ? ಸ್ವಾತಂತ್ರ್ಯ, ಲಿಬರ್ಟಿ ಅಂಡ್ ಈಕ್ವಾಲಿಟಿ ಅಂತ ಹೇಳ್ತಾರೆ. ಲಿಬರ್ಟಿ ಮತ್ತು ಈಕ್ವಾಲಿಟಿ, ಸಾರಿ, ರೂಸೋ ಏನ್ ಹೇಳ್ತಾರೆ? ಫ್ರೀಡಮ್ ಮತ್ತು ಈಕ್ವಾಲಿಟಿ. ನಂಬರ್ 1 ಫ್ರೀಡಮ್, ದ ಸೆಕೆಂಡ್ ಒನ್ ಈಸ್ ಈಕ್ವಾಲಿಟಿ. ವೆರಸ್ ಜಾನ್ ಲಾಕ್ ಏನ್ ಮಾಡ್ತಾರೆ? ಲಿಬರ್ಟಿ ಅಂಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಫ್ರೀಡಮ್ ಸ್ವಾತಂತ್ರ್ಯ, ಲಿಬರ್ಟಿ ಸಂಪೂರ್ಣ ವ್ಯಕ್ತಿ ಸ್ವಾತಂತ್ರ್ಯ, ಲಿಬರ್ಟಿ ಅಂತ ಹೇಳೋದು. ರೂಸೋ ಲಿಬರ್ಟಿ ವಿರುದ್ಧವಾಗಿಲ್ಲ, ಆದ್ರೆ ಅದು ಯಾವ್ದ್ರ ಅಡಿಯಲ್ಲಿ ಸಾಕಾರಗೊಳ್ಬೇಕು ಅಂತ ಹೇಳಿದ್ರೆ ಯಾವ್ದ್ರ ಅಡಿಯಲ್ಲಿ? ಫ್ರೀಡಮ್ನ ಅಡಿಯಲ್ಲಿ ಸಾಕಾರಗೊಳ್ಬೇಕು. ಸೊ ಆಸ್ತಿ ಆಗ್ಲಿ, ವ್ಯಕ್ತಿ ಸ್ವಾತಂತ್ರ್ಯವಾಗ್ಲಿ, ಅದು ಎಲ್ಲಿ ಯಾವ್ದ್ರ ಅಡಿ? ಸಮಾನತೆ ಅಡಿಯಲ್ಲಿ ಏನಂತ ಹೇಳಿದ್ರೆ ಸಮಾನತೆ ಅಡಿಯಲ್ಲಿ ಅದು ಇದಾಗಬೇಕು. ಸ್ವಾತಂತ್ರ್ಯ ಮತ್ತು ಸಮಾನತೆಯ ಅಡಿಯಲ್ಲಿ ಅವುಗಳು ರೂಪುಗೊಳ್ಬೇಕು ಅಂತಕ್ಕಂಥದ್ದಾಗಿ ಹೇಳಿದ್ರು. ಸೊ ಆದ್ರಿಂದ ರೂಸೋ ವ್ಯಕ್ತಿಯ ಅತಿಯಾದಂತಹ ಸ್ವೇಚ್ಛೆಗಾಗ್ಲಿ, ಅತಿಯಾದಂತಹ ಆಸ್ತಿಯನ್ನ ಮಾಡ್ತಕ್ಕಂಥದ್ದಕ್ಕಾಗಲಿ ರೂಸೋ ಅವರು ಹೆಚ್ಚು ಅವಕ್ಕೆ ಪ್ರಾಮುಖ್ಯತೆ ಕೊಟ್ಟರು. ಎಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಷ್ಟೇ. ಆದ್ರೆ ಅವುಗಳೆಲ್ಲವೂ ಕೂಡ ಸಮಷ್ಟಿಯ ಹಿತದೊಳಗೆ ಸಾಕಾರಗೊಳ್ಬೇಕು.
They all should be realized under the frame of collective betterment, under the under the rubric of collective interest, or under the frame of collective interest. ಸಾಮೂಹಿಕ ಹಿತಾಸಕ್ತಿಗಳ ಅಡಿಯಲ್ಲಿ ಅವುಗಳು ಸಾಕಾರಗೊಳ್ಬೇಕು ಅಂತ ಅವರು ಹೇಳಿದ್ರು. ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ, ರೂಸೋ ಮಾರ್ಕ್ಸ್ ಅವರ ಮೇಲೆ ಎಷ್ಟು ಪ್ರಭಾವವನ್ನು ಬೀರಿದರೋ, ಎಮಿಲಿ ದರ್ಕೈಮ್ ರವರ ಮೇಲೆ ಕೂಡ ಅಷ್ಟೇ ಪ್ರಭಾವವನ್ನು ಬೀರಿದ್ದಾರೆ ಅಂತಕ್ಕಂಥದ್ದಾಗಿ ನೋಡ್ಬೋದು. ಯಾಕೆಂತ ಹೇಳಿದ್ರೆ, ರೂಸೋ ಕೂಡ ಮಾಂಟೆಸ್ಕ್ಯೂ ರವರಂತೆ ಸಮಾಜವನ್ನ ಒಂದು ವಸ್ತು ಅಥವಾ ಸಾಮಾಜಿಕ ಸಂಗತಿಯನ್ನ ಒಂದು ವಸ್ತು ಅಂತ ಪರಿಗಣಿಸಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ತಮ್ಮ ಸಮ್ಮತವನ್ನ ವ್ಯಕ್ತಪಡಿಸಿರು ಎಂತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಆದ್ರಿಂದ ರೂಸೋ ಕೂಡ ಏನಾಗ್ತಾರೆ ಅಂತ, ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಎಮಿಲಿ ದರ್ಕೈಮ್ ರವರ ಮೇಲೆ ರೂಸೋವಿನ ಪ್ರಭಾವ ಏನಂತ ಹೇಳಿದ್ರೆ, ರೂಸೋ ಸಮಷ್ಟಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟರು, ಕಲೆಕ್ಟಿವ್ ಲೈಫ್ಗೆ, ಕಲೆಕ್ಟಿವಿಟಿಗೆ ಹೆಚ್ಚಿನ ಮಹತ್ವವನ್ನ ಕೊಟ್ಟರು. ಸೊ ವ್ಯಕ್ತಿಗಿಂತ, ವ್ಯಕ್ತಿವಾದಕ್ಕಿಂತ, ವ್ಯಕ್ತಿಯ ಸ್ವೇಚ್ಛೆಗಿಂತ ಸಮಷ್ಟಿಯ ಹಿತಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಸೊ ಈ ಒಂದು ರೂಸೋವಿನ ವಿಚಾರಧಾರೆ ದರ್ಕೈಮ್ ರವರ ಫ್ರೆಂಚ್ ಸಮಾಜಶಾಸ್ತ್ರ ಈ ಸಮಷ್ಟಿಯ ಒಂದು ನೆರಳಿನಲ್ಲಿ, ಸಮಷ್ಟಿಯ ಒಂದು ಏನಂತ ಹೇಳಿದ್ರೆ ಚೌಕಟ್ಟಿನಲ್ಲಿ ರೂಪುಗೊಳ್ಳುವುದಕ್ಕೆ ಕಾರಣ ಆಯ್ತು ಎಂತಕ್ಕಂಥದ್ದಾಗಿ ನೋಡ್ಬೋದು. ಸೊ ನೀವು ನೆನ್ಪಿಟ್ಕೊಳ್ಳಿ, ಸಮಾಜಶಾಸ್ತ್ರದಲ್ಲಿ ಎರಡು ಪರಂಪರೆಗಳಿವೆ. ಒಂದು ಏನಂತ ಹೇಳಿದ್ರೆ ದ ಕಲೆಕ್ಟಿವ್ ಟ್ರೆಡಿಷನ್, ಸಾಮೂಹಿಕವಾದಂತಹ ಸಮಷ್ಟಿಯ ಒಂದು ಪರಂಪರೆ ಇದೆ. ಮತ್ತೊಂದು ಏನಂತ ಹೇಳಿದ್ರೆ ಇಂಡಿವಿಜುವಲ್ ಟ್ರೆಡಿಷನ್. ಓಕೆ, ಅಂದ್ರೆ ವ್ಯಕ್ತಿವಾದವನ್ನ, ವ್ಯಕ್ತಿವಾದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ, ಅಂದ್ರೆ ವ್ಯಕ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟು ಸಮಾಜವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ. ಉದಾಹರಣೆಗೆ ಹರ್ಬರ್ಟ್ ಸ್ಪೆನ್ಸರ್ ಇರ್ಬೋದು, ಅಥವಾ ನಂತರ ಅಮೆರಿಕದಲ್ಲಿ ಬೆಳೆದು ಬಂದಂತಹ ನಂತರ ಹಲವು ಒಂದು ಸೈದ್ಧಾಂತಿಕ ದೃಷ್ಟಿಕೋನಗಳಿರ್ಬೋದು. ಸೊ ಇವೆಲ್ಲವೂ ಹೆಚ್ಚು, ಉದಾಹರಣೆ ಅಮೆರಿಕನ್ ಟ್ರೆಡಿಷನ್ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ಇಂಡಿವಿಜುವಲ್, ವೆರಾಸ್ ಯುರೋಪಿಯನ್ ಸೋಶಿಯಾಲಜಿ ಗಿವ್ಸ್ ಮೋರ್ ಇಂಪಾರ್ಟೆನ್ಸ್ ಟು ಕಲೆಕ್ಟಿವ್ ಟ್ರೆಡಿಷನ್. ಸೊ ಎಮಿಲಿ ದರ್ಕೈಮನ ಏನಂತ ಹೇಳಿದ್ರೆ ವಿಚಾರಗಳ ಮೇಲೆ ಹೆಚ್ಚು ಸಾಮೂಹಿಕವಾದಂತಹ ಈ ಒಂದು ಚೌಕಟ್ಟು ದರ್ಕೈಮ್ ಅಳವಡಿಸಿಕೊಳ್ಳೋದಕ್ಕೆ ಪ್ರಭಾವವನ್ನ ಬೀರಿದವರು ಯಾರು ಅಂತ ಹೇಳಿದ್ರೆ, ಇಟ್ ಈಸ್ ನನ್ ಅದರ್ ದೆನ್ ರೂಸೋ ಎಂತಕ್ಕಂಥದ್ದಾಗಿ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಇಟ್ ಈಸ್ ರೂಸೋ, ಈ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಎಂತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. 1 second ಡಿಯರ್ ಫ್ರೆಂಡ್ಸ್. Dear students, sorry for the interruption. I got a call from the authority, so the class was interrupted. Okay. ಸೊ ರೂಸೋವಿನ ಈ ಒಂದು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸೊ ಇದನ್ನ ನೀವು ಸ್ಟಡಿ ಮೆಟೀರಿಯಲ್ ನೋಡಿ ನೀವು ಸಂಪೂರ್ಣವಾಗಿ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಕಾಣ್ತದೆ. ರೂಸೋ ಹೇಗೆ ಎಮಿಲಿ ದರ್ಕೈಮ್ ಮತ್ತು ಕಾರ್ಲ್ ಮಾರ್ಕ್ಸ್ ಮೇಲೆ ಏನಂತ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿ. ಹಾಗೆ ಸ್ಟಡಿ ಮೆಟೀರಿಯಲ್ ನಲ್ಲಿ ಕಾರ್ಲ್ ಮಾರ್ಕ್ಸ್ ಮತ್ತು ರೂಸೋವಿನ ನಡುವೆ ಇರ್ತಕ್ಕಂತಹ ರೂಸೋವಿನ ವಿಚಾರಗಳಲ್ಲಿ ನಡುವೆ ಇರ್ತಕ್ಕಂತಹ ಸಾಮ್ಯತೆ ಬಗ್ಗೆ ನಮಗೆ ಅರ್ಥ ಆಗ್ತದೆ ಅಂತಕ್ಕಂಥದ್ದಾಗಿ ನಾವಿಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಒಮ್ಮೆ ಓದಿ. ಹಾಗೆ ಸೈನ್ಸ್ 7 ಬಗೆಗಿನ ಚರ್ಚೆ ಇದೆ, ಜೇಕ್ ಸ್ಟರ್ಗಾಟ್ ಅವರ ಬಗ್ಗೆ ಚರ್ಚೆ ಇದೆ, ಇವೆಲ್ಲವನ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಮಾಜಶಾಸ್ತ್ರೀಯ ಪರಂಪರೆ ಬೆಳವಣಿಗೆಯಲ್ಲಿ ಎರಡು ಪ್ರಮುಖವಾದಂತಹ ಸಂಗತಿಗಳಿವೆ ಫ್ರೆಂಡ್ಸ್. ಸೊ I'm trying to bring to your your attention that there are two factors which played an important role in the development of sociological tradition. That is, first ideology and the second one is empiricism ಎಂತಕ್ಕಂಥದ್ದಾಗಿ ನೀವು ನೆನಪಿಟ್ಕೊಳ್ಬೇಕು. ಐಡಿಯಾಲಜಿ ಅಂದ್ರೆ ಯಾವುದು ಸರ್? ಐಡಿಯಾಲಜಿ ಅಂತ ಹೇಳಿದ್ರೆ ಹೆಸರೇ ಹೇಳ್ತಾ ಇದೆ, ಒಂದು ವಿಚಾರಧಾರೆಗಳು, ತತ್ವಾದರ್ಶಗಳು, ಯಾವುದು ಸರಿ, ಯಾವುದು ಒಳಿತು, ಯಾವುದು ಕೆಡುಕು ಎಂತಕ್ಕಂಥದ್ದು, ಯಾವುದು ಅಪೇಕ್ಷಣೀಯವಾದದ್ದು, ಯಾವುದು ಅನಪೇಕ್ಷಣೀಯವಾದದ್ದು ಎಂತಕ್ಕಂಥದ್ದಾಗಿ ವಿಚಾರಗಳನ್ನ ಮಂಡಿಸ್ತಕ್ಕಂತಹ ಈ ವಿಚಾರಗಳ ಒಂದು ಗುಚ್ಛವನ್ನ ನಾವಿಲ್ಲಿ ಕಾಣ್ತೇವೆ. ಯಾವುದರಲ್ಲಿ? ಐಡಿಯಾಲಜಿಯಲ್ಲಿ. ಸೊ ಐಡಿಯಾಲಜಿ refers to bunch of ideas which are coherently organized, which inform the actions of people, so and which also affect the reality. ತತ್ವಾದರ್ಶಗಳು ಎಂತಕ್ಕಂಥದ್ದು,
ತತ್ವಗಳ ಒಂದು ಸುಸಂಬದ್ಧವಾದಂತಹ ಗುಚ್ಛವಾಗಿದ್ದು ವ್ಯಕ್ತಿಗಳ ಕ್ರಿಯೆಯನ್ನ ಶ್ರುತಪಡಿಸ್ತದೆ ಮತ್ತು ನಮ್ಮ ಸಾಮಾಜಿಕ ಪರಿಸರದಲ್ಲಿ ವ್ಯಕ್ತಿಗಳ ಕ್ರಿಯೆಗಳನ್ನ ಏನಂತ ಹೇಳಿದ್ರೆ ನಮ್ಮ ಸಾಮಾಜಿಕ ಒಂದು ವಾಸ್ತವವನ್ನ ಅದು ಪ್ರಭಾವವನ್ನ ಬೀರ್ತದೆ ಅಂತಕ್ಕಂಥದ್ದಾಗಿ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಡಿಯರ್ ಫ್ರೆಂಡ್ಸ್. ಓಕೆ ರೈಟ್. ಯಾವುದು ರಾಬರ್ಟ್ ನಿಸ್ಬೆಟ್ ಎಂಬತಕ್ಕಂತಹ ಸಮಾಜಶಾಸ್ತ್ರಜ್ಞ 3 ಮುಖ್ಯ ತತ್ವಾದರ್ಶಗಳನ್ನ ಗುರುತಿಸ್ತಾರೆ. ಸಮಾಜಶಾಸ್ತ್ರೀಯ ಒಂದು ಪರಂಪರೆಯ ನೋಡಿ, ಕ್ವಶನ್ ಕೂಡ ಬಂದಿತ್ತು ಲಾಸ್ಟ್ ಟೈಮ್. ಏನಂತ ಹೇಳಿದ್ರೆ ಈ ಸಲ ಅಸೈನ್ಮೆಂಟ್ ಅಲ್ಲಿ ಕೂಡ ಇರ್ಬೋದು, ಪ್ರಶ್ನೆ ಇದೆ ಅಂತ ಅನ್ಕೊಳ್ತೀನಿ. ಸೊ ಏನಂತ ಹೇಳಿದ್ರೆ ಟ್ರೇಸ್ ದಿ ಏನಂತ ಹೇಳಿದ್ರೆ ಇಂಪ್ಯಾಕ್ಟ್ ಆಫ್ ಆರ್ ಡಿಸ್ಕಸ್ ದಿ ಇಂಪ್ಯಾಕ್ಟ್ ಆಫ್ ಐಡಿಯಾಲಜಿ ಇನ್ ದ ಡೆವಲಪ್ಮೆಂಟ್ ಆಫ್ ಸೋಶಿಯಾಲಜಿಕಲ್ ಟ್ರೆಡಿಷನ್ ಅಂತ ಪ್ರಶ್ನೆ ಇರ್ತದೆ. ಸಮಾಜಶಾಸ್ತ್ರೀಯ ಏನಂತ ಹೇಳಿದ್ರೆ ಪರಂಪರೆಯ ಬೆಳವಣಿಗೆಯಲ್ಲಿ ತತ್ವಾದರ್ಶಗಳ ಏನಂತ ಹೇಳಿದ್ರೆ ಪ್ರಭಾವ ಎಂತಕ್ಕಂಥದ್ದಾಗಿ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ಬೋದು ಅಥವಾ ವಿಶ್ಲೇಷಿಸಿ ಅಂತ ಕೇಳ್ಬೋದು. ಪ್ರಮುಖವಾದಂತಹ ತತ್ವಾದರ್ಶಗಳು ಸಮಾಜಶಾಸ್ತ್ರೀಯ ಒಂದು ಈ ವಸ್ತು ವಿಷಯದ ಬೆಳವಣಿಗೆಯ ಹಿಂದೆ 3 ಮುಖ್ಯ ಏನಂತ ಹೇಳಿದ್ರೆ ತತ್ವಾದರ್ಶಗಳಿವೆ. ಅದು ಯಾವುದು ಅಂತ ಹೇಳಿದ್ರೆ ಮುಖ್ಯವಾಗಿ ಲಿಬರಲಿಸಂ ಅಂತ ಹೇಳ್ತೀವಿ, ಉದಾರವಾದ ಅಂತ ಹೇಳ್ತೀವಿ. ಎರಡನೇದು ಏನಂತ ಹೇಳಿದ್ರೆ ರಾಡಿಕಲಿಸಂ ಅಂತ ಹೇಳ್ತೀವಿ, ತೀವ್ರವಾದ ಅಂತ ಹೇಳ್ತೇವೆ. ಮೂರನೇದು ಯಾವುದು ಅಂತ ಹೇಳಿದ್ರೆ ಕಾನ್ಸರ್ವೇಟಿಸಂ ಅಂತ ಹೇಳ್ತೇವೆ, ಸಾಂಪ್ರದಾಯಶೀಲವಾದ ಅಂತ ಹೇಳ್ತೇವೆ. So I am pointing out it again that there are 3 principal ideologies which are identified by sociologist Robert Nisbet, according to whom they played the formidable role in the development of sociological tradition. Which are those 3 ideologies? ಆ ತತ್ವಾದರ್ಶಗಳು ಯಾವುದು? ನಂಬರ್ 1 ಲಿಬರಲಿಸಂ, ಉದಾರವಾದ ಅಂದ್ರೆ ಏನು ಸರ್? ಯಾರೆಲ್ಲ ಬರ್ತಾರೆ ಸರ್ ಉದಾರವಾದಕ್ಕೆ? ಉದಾರವಾದ ಎಂಬುದು 18ನೇ ಶತಮಾನದ ಒಂದು ಪ್ರಮುಖ ತತ್ವಾದರ್ಶವಾಗಿದ್ದು ವ್ಯಕ್ತಿಗೆ ಸಮಾಜದಲ್ಲಿ ಸಮಷ್ಟಿಗಿಂತ ವ್ಯಕ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡುತ್ತದೆ. It gives more emphasis to individual interest in the functioning of society. So it gives more importance to liberty and freedom of the individuals. ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಏನಂತ ಹೇಳಿದ್ರೆ ಒಂದು ವ್ಯಕ್ತಿಯ ಸಮಾನತೆ ಅನ್ನೋದಕ್ಕಿಂತ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಒಂದು ಗಮನವನ್ನ ನೀಡುತ್ತದೆ. ಆಲ್ಸೋ ಲಿಬರಲಿಸಂ, ಸಿನ್ಸ್ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಗಮನವನ್ನ ಆದ್ಯತೆಯನ್ನು ನೀಡೋದ್ರಿಂದ ವ್ಯಕ್ತಿಯ ಆಸ್ತಿಯ ಸ್ವಾತಂತ್ರ್ಯಕ್ಕೂ ಕೂಡ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಯಾವುದು ಈ ಲಿಬರಲಿಸಂ ಎಂಬತಕ್ಕಂತಹ ಐಡಿಯಾಲಜಿಯ ಪ್ರಮುಖ ಪ್ರವರ್ತಕರು ಯಾರು ಸರ್? Who are the chief proponents of this ideology called as liberalism, sir? ಎಂತಕ್ಕಂಥದ್ದಾಗಿ ನೀವೇನಾದ್ರೂ ಕೇಳಿದ್ರೆ ಐ ಟೆಲ್ ಯು, ಅಡಮ್ ಸ್ಮಿತ್. ನಮ್ಗೆಲ್ಲ ಗೊತ್ತಿದೆ ಅಡಮ್ ಸ್ಮಿತ್ ಅರ್ಥಶಾಸ್ತ್ರದ ಒಬ್ಬ ಪಿತಾಮಹ ಅಷ್ಟೇ ಅಲ್ಲ, ಆತ ಒಬ್ಬ ತತ್ವಜ್ಞಾನಿ. ವಾಸ್ ಆಲ್ಸೋ ಎ ಫಿಲಾಸಫರ್ ಎಂತಕ್ಕಂಥದ್ದಾಗಿ ನೆನಪಿಟ್ಕೊಳ್ಬೇಕು. ಅಡಮ್ ಸ್ಮಿತ್. ಓಕೆ, ದ ಸೆಕೆಂಡ್ ಒನ್ ಇಸ್ ಯಾರು ಅಂದ್ರೆ ಜರ್ಮಿ ಬೆಂತಾಮ್ ಅಂತ ಹೇಳ್ತೇವೆ. ಸೊ ಈ ತರ ಇವರೆಲ್ಲ ನೀವು ನೋಡ್ಬೋದು. ಸೊ ಇವರೆಲ್ಲರೂ ಕೂಡ ಈ ಒಂದು ಯುಟಿಲಿಟೇರಿಯನ್ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ, ಈ ಯುಟಿಲಿಟೇರಿಯನ್ ಪರ್ಸ್ಪೆಕ್ಟಿವ್ ಅಂತ ಏನ್ ಹೇಳ್ತೀವಲ್ಲ, ಪ್ರಯೋಜನಕಾರಿವಾದ ಅಂತ ಹೇಳ್ತೀವಿ. ಈ ಪ್ರಯೋಜನಕಾರಿವಾದ ಯಾವ್ದಡಿ ಬರ್ತದೆ ಅಂತ ಹೇಳಿದ್ರೆ ಉದಾರವಾದದ ಅಡಿಯಲ್ಲಿ ಬರ್ತದೆ. ಸೊ ಲಿಬರಲಿಸಂಗೂ ಯುಟಿಲಿಟೇರಿಯನಿಸಂಗೂ ನಿಕಟವಾದ ಸಂಬಂಧ ಇದೆ. ಯುಟಿಲಿಟೇರಿಯನಿಸಂ ಉದಾರವಾದದ ಒಳಗೆ ಬರ್ತದೆ. ನಾನು ಈಗಾಗಲೇ ಹೇಳಿದಿಂದ ಈ ಲಿಬರಲಿಸಂ played an important role in the development of sociological tradition. Liberalism gives more importance to individual interest, individual liberty, individual's autonomy, and also it gives more importance to rights of the individual to hold and protect the property. ಸೊ ಇದು ಬಹಳ ಇಂಪಾರ್ಟೆಂಟ್. ಇವನ್ ಸೋಶಿಯಾಲಜಿನಲ್ಲಿ ಈ ಲಿಬರಲಿಸಂ ಪರವಾಗಿ ಬಹಳ ಇದ್ದವರು ಯಾರು ಅಂತ ಹೇಳಿದ್ರೆ ಮುಖ್ಯವಾಗಿ ಹರ್ಬರ್ಟ್ ಸ್ಪೆನ್ಸರ್ ಎಂತಕ್ಕಂಥದ್ದಾಗಿ ನಾವಿಲ್ಲಿ ನೋಡಬಹುದು. ಹರ್ಬರ್ಟ್ ಸ್ಪೆನ್ಸರ್ ವಾಸ್ ಇನ್ ಮೋರ್ ಫೇವರ್ ಆಫ್ ಲಿಬರಲಿಸಂ ಎಂತಕ್ಕಂಥದ್ದಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವನ್ ಟು ಅನ್ ಎಕ್ಸ್ಟೆಂಟ್ ಆಗಸ್ಟ್ ಕಾಂಟ್ ಅಲ್ಲಿ ಎಲ್ಲ ನೋಡ್ತೇವೆ, ಲಿಬರಲಿಸಂ ನೋಡ್ತೇವೆ, ಕಾನ್ಸರ್ವೇಟಿವಿಸಂ ಕೂಡ ನಾವು ನೋಡ್ತೇವೆ ಆಗಸ್ಟ್ ಕಾಂಟ್ ಅಲ್ಲಿ. ವೆರಾಸ್ ಹರ್ಬರ್ಟ್ ಸ್ಪೆನ್ಸರ್ ವಾಸ್ ಮೋರ್ ಎಕ್ಸ್ಪೋನೆಂಟ್ ಆಫ್ ಲಿಬರಲಿಸಂ ಎಂತಕ್ಕಂಥದ್ದಾಗಿ ನೋಡ್ಬೋದು. ಎರಡನೇ ವಾದ ಯಾವುದು ಅಂತ ಪ್ರಶ್ನೆ ಬಂದ್ರೆ, ಎರಡನೇ ವಾದ ಯಾವುದು ಅಂತ ಹೇಳಿದ್ರೆ ರಾಡಿಕಲಿಸಂ ಅಂತ ಹೇಳ್ತೀವಿ, ತೀವ್ರವಾದ ಎಂತಕ್ಕಂಥದ್ದಾಗಿ ಹೇಳ್ತೀವಿ, ರಾಡಿಕಲಿಸಂ ಅಂತ ಹೇಳ್ತೀವಿ. ರಾಡಿಕಲಿಸಂ ಅಂತ ಹೇಳಿದ ತಕ್ಷಣ ನಮಗೆ ಬಹಳ ಮುಖ್ಯವಾಗಿ ಈ ರಾಡಿಕಲಿಸಂನ ತೀವ್ರವಾದದ ಮೂರ್ತ ರೂಪ ಯಾರು ಅಂತ ಹೇಳಿದ್ರೆ, ಈ ರಾಡಿಕಲಿಸಂನ ಈ ತೀವ್ರವಾದದ ಮೂರ್ತ ರೂಪ ಯಾರು ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಎಂತಕ್ಕಂಥದ್ದಾಗಿ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಸೊ ಕಾರ್ಲ್ ಮಾರ್ಕ್ಸ್ ವಾಸ್ ದಿ ವಾಟ್ ವಿ ಕ್ಯಾನ್ ಸೇ ಇಸ್ ದಟ್ ಏನಂತ ಅವ್ರನ್ನ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ it was a personification of the radicalism. ಸೊ ಈ ತೀವ್ರವಾದದ ಒಂದು ಮೂರ್ತ ರೂಪನೇ ಯಾರು, ಅದರ ಮೂರ್ತ ಅಭಿವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಾರ್ಲ್ ಮಾರ್ಕ್ಸ್ ಎಂತಕ್ಕಂಥದ್ದಾಗಿ ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಸೊ ಜೊನಾಥನ್ ಇಸ್ರೇಲಿ ಎಂತಕ್ಕಂತಹ ಒಬ್ಬ ತತ್ವಜ್ಞಾನಿಯ ಪ್ರಕಾರ, ಅಕಾರ್ಡಿಂಗ್ ಟು ಜೊನಾಥನ್ ಇಸ್ರೇಲಿ, he was a philosopher. According to him,
the notions of progress, improvement of society, and amelioration of state of mankind were central to enlightenment ಅಂತ ಹೇಳ್ತಾರೆ. ಸೊ ಪ್ರಗತಿಯ ಪರಿಕಲ್ಪನೆ, ಸಮಾಜದ ಒಂದು ಸಮಾಜವನ್ನ ಉತ್ತಮೀಕರಿಸುವುದು ಮತ್ತು ಸಮಾಜದಲ್ಲಿರ್ತಕ್ಕಂತಹ ಜನರುಗಳ ಏನಂತ ಹೇಳಿದ್ರೆ ಅವರ ಒಂದು ಬವಣೆಯಿಂದ ಅವರನ್ನ ಮುಕ್ತಗೊಳಿಸಿ ಅವರನ್ನ ಸುಧಾರಿಸ್ತಕ್ಕಂಥದ್ದು ಜ್ಞಾನೋದಯಕ್ಕೆ ಕೇಂದ್ರೀಯವಾಗಿದೆ ಅಂತಕ್ಕಂಥದ್ದಾಗಿ ಹೇಳ್ತಾರೆ. ಯುರೋಪಿನ ಜ್ಞಾನೋದಯಕ್ಕೆ ಕೇಂದ್ರೀಯವಾಗಿರುವ ಯಾವುದು ಅಂತ ಹೇಳಿದ್ರೆ ಪ್ರಗತಿಯ ಪರಿಕಲ್ಪನೆ, ಸಮಾಜದ ಉತ್ತಮೀಕರಣ, ಜನರ ಸ್ಥಿತಿಗತಿಗಳನ್ನ ಉತ್ತಮಪಡಿಸ್ತಕ್ಕಂಥದ್ದು ಜ್ಞಾನೋದಯಕ್ಕೆ ಬಹಳ ಕೇಂದ್ರೀಯವಾಗಿದೆ ಅಂತಕ್ಕಂಥದ್ದಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಸೊ ಮುಖ್ಯವಾಗಿ ನಾವಿಲ್ಲಿ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಅಂದ್ರೆ ಏನ್ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ, ಈ ಜ್ಞಾನೋದಯದ ಒಂದು ತತ್ವಜ್ಞಾನದಲ್ಲಿ ಬರ್ತಕ್ಕಂತಹ ಪ್ರಮುಖ ತತ್ವಜ್ಞಾನಿಗಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ರಾಡಿಕಲಿಸಮ್ಗೆ ಸಂಬಂಧಪಟ್ಟಿದ್ದಾರೆ ಅಂತಕ್ಕಂಥದ್ದಾಗಿ ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಓಕೆ ಡಿಯರ್ ಫ್ರೆಂಡ್ಸ್, ಈಗ ಇವತ್ತಿನ ತರಗತಿಗಳನ್ನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನೆನ್ಪಿಟ್ಕೊಳ್ಳಿ ಏನಂತ ಹೇಳಿದ್ರೆ, ಸೊ ಲಿಬರಲಿಸಮ್, ರಾಡಿಕಲಿಸಮ್ ಅಂಡ್ conservatism as the three ideologies played an important role in the development of sociological tradition. ಇಲ್ಲಿಗೆ ನಾನು ನಿಲ್ಲಿಸೋಣ. ನೆಕ್ಸ್ಟ್ ನಾಳೆಗೆ ನಾವು ಮುಂದಿನ ವಿಚಾರಗಳನ್ನ ಚರ್ಚೆಯನ್ನ ಕೈಗೊಳ್ಳೋಣ. ಸೊ ಏನೋ ಡೌಟ್ಸ್ ಇದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಕೇಳಿ. ಸೊ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೇಳಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷಂಟ್ಲಿ ಲಿಸನಿಂಗ್ ಟು ಮೈ ಲೆಕ್ಚರ್. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಸೊ ನಾನು ಡಾಕ್ಟರ್ ಸಂತೋಷ್ ನಾಯ್ಕ್ ಆರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ ಫ್ರಮ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಮತ್ತು ವಿಭಾಗದ ಮುಖ್ಯಸ್ಥ, ಚೇರ್ಮನ್ ಆಫ್ ದ ಡಿಪಾರ್ಟ್ಮೆಂಟ್. ನಿಮಗೆ ನಾನು ಇವತ್ತು ರೂರಲ್ ಸೋಷಿಯಾಲಜಿ, ಗ್ರಾಮೀಣ ಸಮಾಜಶಾಸ್ತ್ರ, ಇದರ ಕುರಿತು ಏನು ನಿಮಗೆ ಈಗ ಆಲ್ರೆಡಿ ಸಿಲೆಬಸ್ಗಳು ತಲುಪಿದವೋ ಅವುಗಳನ್ನು ಚರ್ಚೆಗೆ ತಗೊಳ್ತೀನಿ. ಓಕೆ, ಸೊ ರೂರಲ್ ಸೋಷಿಯಾಲಜಿ ಏನಿದೆ ಅದನ್ನು ಇವತ್ತು ಇಲ್ಲಿ ಡಿಸ್ಕಸ್ ಮಾಡೋಣ. ರೂರಲ್ ಸೋಷಿಯಾಲಜಿ ಅಂದರೆ ಏನು, ಅದರ ಸಿಗ್ನಿಫಿಕೆನ್ಸ್ ಏನು, ಅದು ಏನನ್ನ ಚರ್ಚೆ ಮಾಡುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ರೂರಲ್ ಸೋಷಿಯಾಲಜಿ, ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್, ಆರಿಜಿನ್, ಅದರದ್ದು ಡೆವಲಪ್ಮೆಂಟ್, ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರದ ಉಗಮ, ಬೆಳವಣಿಗೆ ಮತ್ತು ಅದರ ಮಹತ್ವ, ಇದನ್ನೆಲ್ಲ ನಾವು ಚರ್ಚೆಗೆ ತಗೊಳ್ಳೋಣ. ಗುಡ್ ಮಾರ್ನಿಂಗ್ ಟು ಆಲ್. ಓಕೆ, ಈಗ ರೂರಲ್ ಸೋಷಿಯಾಲಜಿ ಅಂದ್ರೆ ಏನು, ಗ್ರಾಮೀಣ ಸಮಾಜಶಾಸ್ತ್ರ ಅಂದ್ರೇನು, ಗ್ರಾಮೀಣ ಸಮಾಜಶಾಸ್ತ್ರ ಅನ್ನೋದನ್ನ ಯಾವಾಗ ಪ್ರಾರಂಭಿಸಲಾಯಿತು, ಗ್ರಾಮೀಣ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾದ ಅಗತ್ಯ ಏನಿದೆ, ವೈ ವಿ ಹ್ಯಾವ್ ಟು ಸ್ಟಡಿ ರೂರಲ್ ಸೋಷಿಯಾಲಜಿ, ವೆನ್ ಇಟ್ ವಾಸ್ ಸ್ಟಾರ್ಟೆಡ್, ಇದನ್ನೆಲ್ಲ ನಾವು ಇಲ್ಲಿ ನೋಡೋಣ. ಮೊದಲನೇದಾಗಿ, ಆಸ್ ಯು ಆರ್ ಅವೇರ್,
ಸೋಷಿಯಾಲಜಿ ಅನ್ನೋದೇನು, ಸಮಾಜಶಾಸ್ತ್ರ ಅನ್ನೋದೇನು, ಸಮಾಜದಲ್ಲಿ ಇರ್ತಕ್ಕಂತಹ ಎಲ್ಲ ಬಗೆಯ ಸಾಮಾಜಿಕ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತೆ. ಅಂದರೆ ಸೊಸೈಟಿ ಒಳ್ಳಿ ಇರತಕ್ಕಂತಹ ಎಲ್ಲ ತರಹದ ಗ್ರೂಪ್ಸು, ಸಿಸ್ಟಮ್ಗಳು, ಸ್ಟ್ರಕ್ಚರ್ಸ್, ರಿಲೇಶನ್ಶಿಪ್, ಇದನ್ನೆಲ್ಲ ಸೋಷಿಯಾಲಜಿ ಅಧ್ಯಯನ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ, ರೂರಲ್ ಸೋಷಿಯಾಲಜಿ, ಇಟ್ ಸ್ಟಡೀಸ್ ದ ರೂರಲ್ ಸೊಸೈಟಿ. ಗ್ರಾಮೀಣ ಸಮಾಜವನ್ನ ಅಧ್ಯಯನ ಮಾಡದೆ ಗ್ರಾಮೀಣ ಸಮಾಜಶಾಸ್ತ್ರ. ಗ್ರಾಮೀಣ, ರೂರಲ್ ಅಂದ್ರೇನು, ಗ್ರಾಮೀಣ. ಗ್ರಾಮೀಣ ಮತ್ತು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಒಂದು ಜೀವನ ವಿಧಾನ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಗ್ರಾಮೀಣ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಬಗೆಯ ವಿಚಾರಗಳನ್ನ ಅಧ್ಯಯನ ಮಾಡೋದನ್ನ ಗ್ರಾಮೀಣ ಸಮಾಜಶಾಸ್ತ್ರದಲ್ಲಿ ನಾವು ನೋಡ್ಬೋದು. ದಟ್ ಮೀನ್ಸ್ ರೂರಲ್ ಸೋಷಿಯಾಲಜಿ ಸ್ಟಡೀಸ್ ದ ರೂರಲ್ ಲೈಫ್ ಆಫ್ ದ ಸೊಸೈಟಿ. ಸೊ ಇದು ಒಂದು ಸಿಂಪಲ್ ಬೇಸಿಕ್ ಡೆಫಿನೇಷನ್ ಆನ್ಸರ್. ಸೊ ರೂರಲ್ ಸೋಷಿಯಾಲಜಿ ಹೇಗೆ ಶುರು ಆಯಿತು, ಯಾಕೆ ಶುರು ಆಯಿತು ಅಂತ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ರೂರಲ್ ಸೋಷಿಯಾಲಜಿ ಅನ್ನುವ ಒಂದು ಸಬ್ಜೆಕ್ಟ್ ಏನಿದೆ, ಇದು ಶುರುವಾಗಿದ್ದೇನೆ ಅಮೆರಿಕಾದಲ್ಲಿ. ಯಾಕೆ ಅಮೆರಿಕಾದಲ್ಲಿ ಶುರು ಆಯಿತು? ಬಿಕಾಸ್ ಅಮೆರಿಕಾ ಇಸ್, ಆಸ್ ಯು ನೋ, ಇಟ್ಸ್ ಅ ಇಂಡಸ್ಟ್ರಿಯಲೈಸ್ ಸೊಸೈಟಿ. ಅತ್ಯಂತ ಜಗತ್ತಿನಲ್ಲೇ ಬಹಳ ಪ್ರಮುಖವಾಗಿ ಕೈಗಾರಿಕೀಕರಣಗೊಂಡಂತಹ ಒಂದು ದೇಶ ಅಮೆರಿಕಾ. ಅಮೆರಿಕಾ ಎಲ್ಲಕ್ಕಿಂತ ಮೊದಲು ಕೈಗಾರಿಕೀಕರಣಕ್ಕೆ ಒಳಗಾಯಿತು ಅಲ್ವಾ. ಇಂಡಸ್ಟ್ರಿಯಲೈಸೇಷನ್, ಮಾಡರ್ನೈಸೇಷನ್, ಇವೆಲ್ಲ ಏನಿದೆ, ಆಮೇಲೆ ಗ್ರೋತ್ ಆಫ್ ದ ಸಿಟೀಸ್, ಇದೆಲ್ಲ ನೀವೇನ್ ನೋಡ್ತೀರಾ, ಅದು ಮೊದಲು ಆಗಿದ್ದೇನೆ ಇಲ್ಲಿ ಅಮೆರಿಕಾದಲ್ಲಿ. ಸೊ ಇಂತಹ ಅಮೆರಿಕಾ ದೇಶದಲ್ಲಿ ಗ್ರಾಮಗಳ ಕುರಿತು ಅಧ್ಯಯನವನ್ನ ಮೊದಲಿಗೆ ಶುರುವಾಯಿತು. ಸೊ ದ ಸ್ಟಡಿ ಆಫ್ ರೂರಲ್ ಸೊಸೈಟಿ ಅಥವಾ ರೂರಲ್ ಸೋಷಿಯಾಲಜಿ ಅನ್ನೋ ಒಂದು ಬ್ರಾಂಚ್ ಏನಿದೆ, ಇಟ್ ಸ್ಟಾರ್ಟೆಡ್ ಇನ್ ಅಮೆರಿಕಾ ಆಕ್ಚುಲಿ, ನಾಟ್ ಇನ್ ಇಂಡಿಯಾ. ಈವನ್ ದೋ ಇಂಡಿಯಾ ಇಸ್ ಎ ಕನ್ಸಿಡರ್ಡ್ ಏನು, ತುಂಬಾ ಒಂದು 70% ಆಫ್ ದ ಪಾಪ್ಯುಲೇಷನ್ ಲಿವ್ಸ್ ಇನ್ ಇಂಡಿಯಾ ಅನ್ನೋದು ನಮಗೆ ಗೊತ್ತಿದೆ. ಭಾರತದ ಒಂದು 70% ಅಷ್ಟು ಜನಸಂಖ್ಯೆಯು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಮತ್ತು ಭಾರತದಲ್ಲಿ ಗ್ರಾಮ ಜೀವನ ಅನ್ನೋದು ಬಹಳ ಪ್ರಮುಖವಾದದ್ದು. ಗ್ರಾಮೀಣ ಪ್ರದೇಶ, ಗ್ರಾಮೀಣ ಉದ್ಯೋಗ ಮತ್ತು ಗ್ರಾಮೀಣ ಜೀವನ ಅನ್ನೋದೇನಿದೆ ಭಾರತದಲ್ಲಿ ಹೆಚ್ಚು ಕಾಣುತ್ತೆ ಅಂತ ನಮಗೆ ಗೊತ್ತಿದ್ರು ಕೂಡ, ಅಮೆರಿಕಾ ಅಂತ ದೇಶದೊಳಗೆ ಮೊದಲು ಇದು ಏನು ಅಧ್ಯಯನಗಳು ಪ್ರಾರಂಭ ಆಯಿತು. ಅದು ಯಾಕೆ ಏನು ಅಂತ ಮುಂದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಸೋಷಿಯಾಲಜಿ ಆಫ್ ಲೈಫ್ ಇನ್ ರೂರಲ್ ಎನ್ವೈರನ್ಮೆಂಟ್ ಅಂತ ಒಬ್ರು ಡ್ವೈಟ್ ಸ್ಯಾಂಡರ್ಸನ್ ಅನ್ನೋರು ತಮ್ಮ ರೂರಲ್ ಕಮ್ಯುನಿಟಿ ಆರ್ಗನೈಸೇಷನ್ ಅನ್ನೋ ಪುಸ್ತಕದಲ್ಲಿ ಈ ವಿಚಾರವನ್ನ 19th ಸೆಂಚುರಿನಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಇಂಡಿಯಾದಾಗ ಬಂದ್ರೆ AR ದೇಸಾಯಿ ಅವರು ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ. ಸೊ ಹೀಗೆ ಆಮೇಲೆ ಅದು ಇಂಡಿಯಾಗೆ ಬಂತು. ಸೋಷಿಯಾಲಜಿ ಇನ್ ರೂರಲ್ ಲೈಫ್ ಅನ್ನೋದ್ರಲ್ಲಿ ಗ್ರಾಮೀಣ ಪರಿಸರದಲ್ಲಿ ಏನೇನ್ ಆಗ್ತದೆ, ಗ್ರಾಮೀಣ ಪರಿಸರವನ್ನು ಯಾಕೆ ಓದಬೇಕು, ಹೀಗೆ ಒಂದು ಅಧ್ಯಯನ ಶುರು ಆಗುತ್ತೆ. ಮುಖ್ಯವಾಗಿ ಇದೇನಕ್ಕಾಯ್ತು ಅಂತ ಹೇಳಿದ್ರೆ, ಗ್ರಾಮ ಮತ್ತು ನಗರ, ರೂರಲ್ ಮತ್ತೆ ಅರ್ಬನ್ ಸೊಸೈಟಿ ಏನಿದೆ, ಇದು ಎರಡರ ಮಧ್ಯೆ ಬೇಕಾದಷ್ಟು ಗ್ಯಾಪ್ ಇರುತ್ತೆ. ರೂರಲ್ ನಿಮ್ಗೆ ಗೊತ್ತಾಗತ್ತೆ, ನೀವು ದಿನನಿತ್ಯದ ಜೀವನದಲ್ಲೂ ನೋಡಿರ್ತೀರಾ, ಮತ್ತೆ ಸಿನಿಮಾಗಳಲ್ಲಿ, ಪುಸ್ತಕಗಳು ಎಲ್ಲ ಕಡೆ ನೀವು ನೋಡಿರ್ತೀರಾ. ಗ್ರಾಮೀಣ, ಈಗ ಸಿನಿಮಾಗಳಲ್ಲೇ ಆಗಲಿ, ಗ್ರಾಮೀಣ ಹಳ್ಳಿಗಳನ್ನ ಹೇಗೆ ತೋರಿಸ್ತಾರೆ, ನಗರಗಳನ್ನ ಹೇಗೆ ತೋರಿಸ್ತಾರೆ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜೀವನ ಶೈಲಿ, ವೃತ್ತಿ, ಬಾಂಧವ್ಯ ಅಲ್ವಾ, ಆ ರಿಲೇಶನ್ಶಿಪ್ ಆಗಿರ್ಬೋದು, ಆಕ್ಯುಪೇಷನ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಫುಡ್, ಎಲ್ಲವೂ ಕಲ್ಚರ್ ಎಲ್ಲನೂ ಗ್ರಾಮಕ್ಕಿಂತ ನಗರಕ್ಕೂ ಗ್ರಾಮಕ್ಕೂ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸ ಒಂದೇ ಅಲ್ಲ, ಒಂದಕ್ಕೊಂದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಗ್ರಾಮೀಣ ಸಮಾಜ ನಗರ ಸಮಾಜದ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ನಗರ ಸಮಾಜ ಗ್ರಾಮೀಣ ಸಮಾಜದಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಗ್ರಾಮೀಣ ಸಮಾಜಗಳಲ್ಲಿ ಇರ್ತಕ್ಕಂಥ ಆಚರಣೆಗಳು, ನಂಬಿಕೆಗಳು, ಜೀವನ ಶೈಲಿಗಳು ಅಲ್ವಾ, ಇವು ಎಲ್ಲ ಬೇರೆನೇ ಇರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಗ್ರಾಮೀಣ ಸಮಾಜವನ್ನ ಅರ್ಥ ಮಾಡ್ಕೊಳ್ಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಅಂಡ್ ದಿಸ್ ಇಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ರೂರಲ್ ಸೋಷಿಯಾಲಜಿ. ಇದು ಗ್ರಾಮೀಣ ಸಮಾಜಶಾಸ್ತ್ರದ ಮುಖ್ಯ ವಿಷಯ ಆಗುತ್ತೆ. ರಿಲೆವೆನ್ಸ್ ಏನು, ಸಂಗತತೆ ಏನಪ್ಪಾ ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಸ್ಟಡಿ ದ ರೂರಲ್ ಸೊಸೈಟಿ ಇನ್ ಅ ಸೈಂಟಿಫಿಕ್ ವೇ. ಗ್ರಾಮೀಣ ಗ್ರಾಮೀಣ ಸಮಾಜವನ್ನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕಾದ ಒಂದು ಅಗತ್ಯ ಇದೆ. ಯಾಕೆ ಅಂತ ಹೇಳಿದ್ರೆ, ಹಳ್ಳಿಗಳನ್ನ ಅರ್ಥ ಮಾಡ್ಕೊಂಡ್ರೆ, ಅಂದ್ರೆ ಗ್ರಾಮ ಪ್ರದೇಶಗಳನ್ನ ಅರ್ಥ ಮಾಡ್ಕೊಂಡ್ರೆ, ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಗ್ರಾಮ ಪ್ರದೇಶದಲ್ಲಿ ಇರ್ತಕ್ಕಂತಹ ಅನೇಕ ಸಮಸ್ಯೆ ಮತ್ತು ಸವಾಲುಗಳೇನಿದಾವೆ, ಇಶ್ಯೂಸ್ ಮತ್ತೆ ಪ್ರಾಬ್ಲಮ್ಸ್ ಏನಿದಾವೆ, ಅದನ್ನ ವಿ ಕ್ಯಾನ್ ಅಡ್ರೆಸ್. ರೂರಲ್ ಸೊಸೈಟಿನಲ್ಲಿ ಇರ್ತಕ್ಕಂತಹ ಅನೇಕ
ಏನು ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಇಶ್ಯೂಸ್ ಇದೆ, ಅದು ನಮ್ಗೆ ಅರ್ಥ ಆಗುತ್ತೆ. ಅಲ್ಲಿನ ಕ್ವಾಲಿಟಿ ಆಫ್ ಲೈಫ್ನ ನಮ್ಗೆ ಇಂಪ್ರೂವ್ ಮಾಡ್ಲಿಕ್ಕಾಗತ್ತೆ. ಗೌರ್ಮೆಂಟ್ಸ್ ಏನೇನು ಮಾಡ್ತಾ ಇದೆ ಗ್ರಾಮೀಣ ಸಮಾಜವನ್ನ ಅಥವಾ ಗ್ರಾಮ ಸಮಾಜವನ್ನ ಅದರ ಲೈಫ್ನ ಬೆಟರ್ಮೆಂಟ್ ಮಾಡಲಿಕ್ಕೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ, ಅದನ್ನ ನಾವು ಇಲ್ಲಿ ವಿಶ್ಲೇಷಣೆ ಅನಾಲಿಸಿಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗ್ರಾಮೀಣ ಸಮಾಜಶಾಸ್ತ್ರದ ಮೂಲಕ ನಾವು ಗ್ರಾಮದಲ್ಲಿ ಇರ್ತಕ್ಕಂತಹ ಪಾಸಿಟಿವ್ ವಿಚಾರಗಳಾಗಿರ್ಬೋದು ಅಥವಾ ಗ್ರಾಮದ ಒಂದು ಏಳಿಗೆಗೆ ತಡೆಯಾಗಿರ್ತಕ್ಕಂತಹ, ಬ್ಲಾಕ್ ಆಗ್ತಾ ಇರ್ತಕ್ಕಂತಹ ವಿಷಯಗಳೇನಿದಾವೆ, ಬ್ಲಾಕ್ ಮಾಡ್ತಾ ಇರ್ತಕ್ಕಂತಹ ಡೆವಲಪ್ಮೆಂಟ್ ಆಫ್ ದ ರೂರಲ್ ಸೊಸೈಟಿ ಇದಕ್ಕೆ ಇರುವ ಏನು ಹಿಂಡರೆನ್ಸಸ್ ಏನಿದಾವೆ ಅದನ್ನ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಸೊ ಟು ಸ್ಟಡಿ ದ ರೂರಲ್ ಸೊಸೈಟಿ ಇನ್ ಅ ಸೈಂಟಿಫಿಕ್ ವೇ ವಿ ಹ್ಯಾವ್ ಟು ಸ್ಟಡಿ ದ ರೂರಲ್ ಸೋಷಿಯಾಲಜಿ. ಗ್ರಾಮೀಣ ಸಮಾಜಶಾಸ್ತ್ರವನ್ನ ಯಾಕೆ ಅಧ್ಯಯನ ಮಾಡ್ತೀವಿ ಅಂದ್ರೆ, ಗ್ರಾಮದ ಒಂದು ಸಾಮಾಜಿಕ ಸಂದರ್ಭವನ್ನ, ಸಾಮಾಜಿಕ ರಚನೆಯನ್ನ, ಸೋಷಿಯಲ್ ಸ್ಟ್ರಕ್ಚರ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಸಬ್ಜೆಕ್ಟ್ನ ಪೇಪರ್ನಲ್ಲಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಸೊ ಹೀಗಿರ್ಬೇಕಿದ್ರೆ ಇದು ಹೇಗೆ ಬೆಳೀತು? ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಕೂಡ ರೂರಲ್ ಸೋಷಿಯಾಲಜಿನ ಅಧ್ಯಯನ ಮಾಡಿದ್ದು ಯಾರು? ಅಮೆರಿಕ ಮತ್ತು ಹೊರ ದೇಶದಿಂದ ಬಂದಂತಹ ವಿಜ್ಞಾನಿಗಳೇ ಶುರು ಮಾಡಿದ್ರು, ಸಮಾಜ ವಿಜ್ಞಾನಿಗಳೇ. ಸೊ ಅದಕ್ಕೂ ಮೊದಲು ಯಾರು ಅಂದ್ರೆ ಅದು ಆಕ್ಚುಲಿ WH ವೈಸರ್ ಅಂತ, ಬಿಹೈಂಡ್ ದ ಮಡ್ ವಾಲ್ಸ್ ಮತ್ತೆ ದ ಹಿಂಜು ಜಾಜ್ಮನಿ ಸಿಸ್ಟಮ್ ಅಂತ ಅವರು ಪುಸ್ತಕಗಳು ಬರೀತಾರೆ. ಆಕ್ಚುಲಿ ಅದರ ಮೂಲಕನೇ ನಮ್ದು ಭಾರತದಲ್ಲಿ ಇರ್ತಕ್ಕಂತಹ ಗ್ರಾಮಗಳ ಒಂದು ಸರಿಯಾದ ಅಧ್ಯಯನ ಶುರು ಆಗಿದ್ದು. ಇದಕ್ಕೂ ಮೊದಲು ಏನಾಯ್ತು, ಅಮೆರಿಕಾದಲ್ಲಿ ಹೇಗೆ ಶುರು ಆಯ್ತು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಏನಾಯ್ತು, 19th ಸೆಂಚುರಿನಲ್ಲಿ ಅಂದ್ರೆ 19ನೇ ಶತಮಾನದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಇಡೀ ವಿಶ್ವದಲ್ಲಿ ಒಂದು ಕ್ರಾಂತಿ ಬಂತು. ಏನ್ ಕ್ರಾಂತಿ? ಕೈಗಾರಿಕಾ ಕ್ರಾಂತಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೇಗೆ ಬಂತು ಅಂತ ಹೇಳಿದ್ರೆ, ಅಷ್ಟೊತ್ತಿಗೆ ಸೈನ್ಸ್ ಮತ್ತೆ ಟೆಕ್ನಾಲಜಿ ಬಹಳ ಬೆಳೀತಾ ಇತ್ತು ಅಲ್ವಾ. ಎಲೆಕ್ಟ್ರಿಸಿಟಿನ ಕಂಡಿಡ್ಕೊಂಡಿದ್ರು, ಇಂಜಿನ್ಗಳನ್ನ ಕಂಡಿಡ್ಕೊಂಡಿದ್ರು, ಫ್ಯಾಕ್ಟರಿ ಸಿಸ್ಟಮ್ಗಳು ಬರ್ತಾ ಇತ್ತು, ಆವಾಗ ಕಾರ್ಖಾನೆಗಳೆಲ್ಲ ಬರ್ಲಿಕ್ಕೆ ಶುರು ಆಗಿತ್ತು. ಸೊ ಮನುಷ್ಯ ಲಕ್ಷಾಂತರ ವರ್ಷ ಒಂದೇ ಬಗೆಯ ಜೀವನವನ್ನ ಮಾಡ್ಕೊಂಡು ಬಂದಿದ್ದ. ಏನು ಒಂದು ಮ್ಯಾಕ್ಸಿಮಮ್ ಅವರ ಎಲ್ಲಾ ಲೈಫ್ಗಳು ಏನು ಒಂದೇ ತರ ಇರ್ತಾ ಇತ್ತು. ಯಾಕೆಂದ್ರೆ ಕೃಷಿ ಆಧಾರಿತ ಗ್ರಾಮೀಣ ಒಂದು ಪ್ರದೇಶವನ್ನ ಒಂದು ಡಿಪೆಂಡ್ ಆಗಿರ್ತಕ್ಕಂತಹ ಮತ್ತು ವಸ್ತುಗಳನ್ನ ತಯಾರಿಸಿ ಅಲ್ಲಲ್ಲೇ ಲೋಕಲ್ ಮಟ್ಟದಲ್ಲಿ ಅಲ್ಲಲ್ಲೇ ಮಾರ್ಕೊಂಡು, ಗಿಲ್ಡ್ ಸಿಸ್ಟಮ್ ಅಲ್ಲಿ ಎಲ್ಲ ಮಾರ್ಕೊಂಡು, ಗ್ರಾಮೀಣ ಪ್ರದೇಶಗಳಲ್ಲಿ ಸಂತೆಗಳಲ್ಲಿ ವ್ಯವಹಾರ ಮಾಡಿಕೊಂಡು, ಅಲ್ಲಿ ಅವ್ರಿಗಿದ್ದ ಜಮೀನುಗಳಲ್ಲಿ ವ್ಯವಸಾಯ ಮಾಡಿಕೊಂಡು, ಹಿಂಗೆ ಮನುಷ್ಯ ಸಾವಿರಾರು ವರ್ಷ ಬದುಕಿದ್ರು. ಇವೇನ್ ದೊಡ್ಡ ದೊಡ್ಡ ಪಟ್ಟಣಗಳು ಅಂತ ಏನ್ ಕರಿತೀರಾ, ಅದು ಸ್ವಲ್ಪ ದೊಡ್ಡ ಪಟ್ಟಣ ಆಗಿದ್ರು ಕೂಡ ಬೇಸಾಯ, ವ್ಯಾಪಾರ ಎಲ್ಲವೂ ಕೂಡ ತುಂಬಾ ಬೇಸಿಕ್ ಲೆವೆಲ್ ಒಳಗೆ ಇರ್ತಿತ್ತು. ಯಾವಾಗ ಇಂಡಸ್ಟ್ರೀಸ್ ಬರ್ಲಿಕ್ಕೆ ಶುರು ಆಯ್ತು, ಫ್ಯಾಕ್ಟ್ರಿಗಳು ಬರ್ಲಿಕ್ಕೆ ಶುರು ಆಯ್ತು, ಉತ್ಪಾದನೆ ಅನ್ನೋದು ಒಂದೇ ಜಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಂತ್ರಗಳನ್ನ ಬಳಸಿ ಮಾಡೋದನ್ನ ಮನುಷ್ಯ ಕಲ್ತ್ಕೊಂಡ್ಬಿಟ್ಟ. ಅಂಡ್ ಟ್ರಾನ್ಸ್ಪೋರ್ಟೇಷನ್, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ನಡ್ಕೊಂಡು, ಗಾಡಿಲಿ, ಎತ್ತಿನ ಗಾಡಿ, ಕುದುರೆ ಗಾಡಿಲಿ ಅಂತ ದಿನಗಟ್ಲೆ ಮಾಡ್ತಾ ಇದ್ದಿದ್ದು ಕೆಲವೇ ಗಂಟೆಗಳಲ್ಲಿ, ನಿಮಿಷಗಳಲ್ಲಿ ಪ್ರಯಾಣ ಮಾಡುವ ಒಂದು ಸಾಧ್ಯತೆಗೆ ಮನುಷ್ಯ ಬಂದ್ಬಿಟ್ಟ. ಸೊ ಇದೇನ್ ಮಾಡ್ತು ಅಂದ್ರೆ, ಕೈಗಾರಿಕಾ ಒಂದು ಕ್ರಾಂತಿ ನಗರಗಳನ್ನ ಸೃಷ್ಟಿಸ್ತು. ನಗರಗಳನ್ನ ಸೃಷ್ಟಿ ಮಾಡಿದಾಗ ಏನಾಗ್ಬಿಡ್ತು, ಒಂದು ದೊಡ್ಡ ಗ್ಯಾಪನ್ನ ಕ್ರಿಯೇಟ್ ಮಾಡ್ತು. ಹಿಂದೆ ಇದ್ದ ಕಾಲದಲ್ಲಿ ಒಂದು 500 ವರ್ಷ ಹಿಂದೆ ನಗರಕ್ಕೂ ಹಳ್ಳಿಗಳಿಗೂ ಅಂತಹ ವ್ಯತ್ಯಾಸ ಏನು ಇರ್ತಿರ್ಲಿಲ್ಲ. ನಗರಗಳಲ್ಲಿ ಇದ್ದವರು ಕೂಡ ಒಂದು ಸಣ್ಣ ಮಟ್ಟದ ಒಂದು ದೊಡ್ಡ ಮಟ್ಟದ ಹಳ್ಳಿ ತರದ ವಾತಾವರಣದಲ್ಲೇ ಬದುಕ್ತಾ ಇದ್ರು ಹೊರತು, ಅದೇ ತರದ ಬಟ್ಟೆಗಳು, ಅದರದೇ ತರದ ಆಹಾರ ಪದ್ಧತಿಗಳು, ಅದೇ ತರದ ಜೀವನ ಶೈಲಿಯಲ್ಲಿ ಸ್ವಲ್ಪ ದೊಡ್ಡ ಸಂಖ್ಯೆಯಲ್ಲಿ ಒಂದ್ ಕಡೆ ಜನ ವಾಸ ಮಾಡ್ತಾ ಇದ್ರು ಹೊರತು, ಈಗ ನಾವು ನೋಡ್ತೀವಲ್ಲ, ಈಗ ಬಾಂಬೆ, ಬೆಂಗಳೂರು ಇಂಥ ಸಿಟಿಗಳಿಗೂ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿ ಇವತ್ತು ಕೂಡ ಬಸ್ಸು, ರೈಲು, ವಿದ್ಯುತ್, ರಸ್ತೆ, ಪೋಸ್ಟ್, ಇಂಟರ್ನೆಟ್, ಮೊಬೈಲ್ ಕನೆಕ್ಷನ್ ಇಲ್ದಿರೋ ಹಳ್ಳಿಗಳಿಗೂ ಇರೋ ವ್ಯತ್ಯಾಸವನ್ನು ನೀವು ಗಮನಿಸಿ ನೋಡಿ. ಅಷ್ಟು ದೊಡ್ಡ ವ್ಯತ್ಯಾಸ ಗ್ರಾಮಕ್ಕೂ ನಗರಕ್ಕೂ ಹಿಂದೆ ಇರಲಿಲ್ಲ. ಆ ವ್ಯತ್ಯಾಸ ಶುರುವಾಗಿದ್ದ ಯಾವಾಗ? 19th ಸೆಂಚುರಿ ಬಂದ ನಂತರ. ಯಾಕೆ ಅಂದ್ರೆ, ಫ್ಯಾಕ್ಟ್ರಿಗಳನ್ನ ಕಟ್ಟಿದ ನಂತರ ಜನ ಏನ್ ಮಾಡಿದ್ರು, ಉದ್ಯೋಗಕ್ಕೋಸ್ಕರ ನಗರಗಳಿಗೆ ವಲಸೆ ಹೋಗ್ಲಿಕ್ಕೆ ಶುರು ಆದ್ರು. ಏನು, ದೆ ಲೆಫ್ಟ್ ದೇರ್ ವಿಲೇಜಸ್ ಅಂಡ್ ಏನು ಶಿಫ್ಟೆಡ್ ಟು, ಮೈಗ್ರೇಟೆಡ್ ಟು ಸಿಟೀಸ್ ಇನ್ ಸರ್ಚ್ ಆಫ್ ಜಾಬ್ಗಳು ಹುಡುಕೊಂಡು, ಕೆಲಸಗಳನ್ನ ಹುಡುಕೊಂಡು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ 365 ದಿವಸ ಅವ್ರಿಗೆ ಕೆಲಸ ಸಿಗ್ತಾ ಇತ್ತು, ಸಂಬಳ ಸಿಗ್ತಾ ಇತ್ತು, ಮತ್ತೆ ಜೀವನ ಒಂದ್ ಕಡೆ ಸೆಟಲ್ಡ್ ಆಗಿರ್ತಾ ಇತ್ತು. ಹೆಚ್ಚಿನ ಈಗ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ
ಉಳ್ಕೊಂಡು ಕೆಲಸ ಮಾಡಕ್ಕೂ ಇವತ್ತು ನೀವು ಬ್ಯಾಂಗ್ಳೂರಲ್ಲಿ ಈಗಲೂ ನೋಡಿ ಗಮನಿಸಿ, ದಿನಕ್ಕೆ ಎಷ್ಟು ಸಾವಿರ ಜನ ವಲಸೆ ಬರ್ತಾರೆ. ಯಾಕೆ ಅಂದ್ರೆ ತಮ್ಮ ಹಳ್ಳಿಗಳಲ್ಲಿ ಸರಿಯಾದ ಉದ್ಯೋಗ ಸಿಕ್ಕೋದಿಲ್ಲ. ಜಮೀನಿರುತ್ತೆ, ಜಮೀನಿದ್ರು ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಜಮೀನಲ್ಲಿ ಆದಾಯ ಬರ್ತಾ ಇಲ್ಲ, ನಿಮ್ ಮಳೆ ಬಂದಿಲ್ಲ, ಅಥವಾ ಏನೋ ಒಂದು ಸಮಸ್ಯೆ, ಬೆಲೆ ಸಿಗ್ತಾ ಇಲ್ಲ ನಮಗೆ. ಕೆಲವ್ರು ಜಮೀನೇ ಇರಲ್ಲ, ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಯಾರ್ದೋ ಒಬ್ಬ ಜಮೀನಿಗೆ ಹೋದ್ರೆ 200-300 ರೂಪಾಯಿಗೆ ಕೆಲಸ ಮಾಡೋ ಬದಲು ಬ್ಯಾಂಗ್ಳೂರ್ ಅಂತ ಊರಿಗೆ ಬಂದ್ರೆ ಯಾವ್ದೋ ಒಂದು ಸೆಕ್ಯೂರಿಟಿ ಕೆಲಸ ಮಾಡಿದ್ರು 1000 ರೂಪಾಯಿ ನನಗೆ ಸಂಬಳ ಸಿಗುತ್ತೆ, ಇಲ್ಲಿ ನೆಮ್ಮದಿಯಾಗಿ ಇದ್ಬಿಡುವ ಅಂತ. ಇವತ್ತು ಕೂಡ ನೀವು ಗಮನಿಸಿ ಎಷ್ಟು ಜನ, ಈವನ್ ಕನ್ಸ್ಟ್ರಕ್ಷನ್ ಇವೆಲ್ಲ ನೀವು ಗಮನಿಸಿದ್ರೆ ಎಲ್ಲಾ ಹಳ್ಳಿಗಳಿಂದ, ಗ್ರಾಮೀಣ ಪ್ರದೇಶ, ನಾರ್ತ್ ಕರ್ನಾಟಕ, ನಾರ್ತ್ ಇಂಡಿಯಾ, ಎಲ್ಲೆಲ್ಲಿಂದೆಲ್ಲ ಬಂದಿರ್ತಾರೆ. ಸೊ ಈ ರೀತಿಯ ವಲಸೆ ಕೈಗಾರೀಕರಣ ಆಗಿ ನಗರಗಳು ದೊಡ್ಡ ದೊಡ್ಡ ಬೆಳೆದು ಅಲ್ಲಿ ಉದ್ಯೋಗಾವಕಾಶ ಹೆಚ್ಚಿದಾಗ ಜನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಮಸ್ಯೆ, ಕಷ್ಟ ಮತ್ತು ಅಲ್ಲಿರ್ತಕ್ಕಂಥ ಸೀಮಿತ ಅವಕಾಶಗಳನ್ನ ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾರೆ. ಇದು 19th ಸೆಂಚುರಿನಲ್ಲಿ ಅಮೆರಿಕದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡ್ತು, ಪ್ರಭಾವ ಬೀರ್ತು. ಸೊ ಅಮೆರಿಕನ್ ಸೊಸೈಟಿ ಒಳಗೆ ಏನಾಗೋಯ್ತು, ರೂರಲ್ ಮತ್ತೆ ಅರ್ಬನ್ ಸೊಸೈಟಿ ಮಧ್ಯೆ ಇದ್ದ ಗ್ಯಾಪ್ ತುಂಬಾ ಜಾಸ್ತಿ ಆಯ್ತು. ಅದು ರೂರಲ್ ಸೊಸೈಟಿಯನ್ನು ಅಫೆಕ್ಟ್ ಮಾಡ್ತು, ಅರ್ಬನ್ ಸೊಸೈಟಿನೂ ಅಫೆಕ್ಟ್ ಮಾಡ್ತು. ಸೊ ಜನ ಕೆಲಸ ಹುಡುಕೊಂಡು ಅಪಾರ ಪ್ರಮಾಣದಲ್ಲಿ ಯಾವಾಗ